ಆಲ್ ಓವರ್ ದ ವರ್ಲ್ಡ್. ನಾವು ನಿನ್ನನ್ನು ಮಿತಿ ಮಾಡುವುದಿಲ್ಲ. ಪ್ರತಿಯೊಂದು ಹೃದಯಗಳನ್ನು ನೀನು ಸಂತೈಸುವತನಾಗಿದ್ದೀವಿ. ವಿ ಬಿಲೀವ್ ಯುವರ್ ಪ್ರೆಸೆನ್ಸ್ ಆಫ್ ಗಾಡ್ ಕಂಫರ್ಟ್ ಈಚ್ ಅಂಡ್ ಎವ್ರಿ ಒನ್. ಪ್ರತಿಯೊಬ್ಬರ ಅಂತರದ ಮನುಷ್ಯನು ಎದ್ದೇಳಲಿ. ದ ಇನ್ನರ್ ಮ್ಯಾನ್ ಅದನ್ನು ಪ್ರಜ್ವಲಿಸಲಿ. ಥ್ಯಾಂಕ್ ಯು ತಂದೆ. ಎಲ್ಲ ಮಹಿಮೆಯನ್ನು ನಾವು ನಿನಗೆ ಸಲ್ಲಿಸ್ತಾ ಇದ್ದೀವಿ ಯೇಸು ನಾಮದಲ್ಲಿ ತಂದೆ. ಆಮೆನ್, 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 ಆಮೆನ್. ಪ್ರೈಸ್ ಗಾಡ್. ಪ್ರೇರೆ, ಆರಾಧಿಸುವಂಥದ್ದು, ಆರ್ಭಟಿಸುವಂಥದ್ದು, ದೇರ್ ಇಸ್ ಅ ಬಿಬ್ಲಿಕಲ್. ದೇವರಿಗಿರುವಂಥದ್ದು ಓನ್ಲಿ ಒನ್ ಕಲ್ಚರ್, ಓನ್ಲಿ ಒನ್ ಕಲ್ಚರ್. There are so many cultures in the world. ಅನೇಕ ಸಂಸ್ಕೃತಿಗಳು ಭೂಲೋಕದಲ್ಲಿವೆ. ಆದರೆ ದೇವರು ಒಂದು ಕಲ್ಚರ್ ಉಂಟು ಮಾಡಿದ್ದಾನೆ. ದಟ್ ಇಸ್ ದ ಹೀಬ್ರೂ ಕಲ್ಚರ್. ಪ್ರೈಸ್ ಗಾಡ್. ಹೀಬ್ರೂಸ್ ಏನ್ ಮಾಡ್ತಾ ಇದ್ದರು? ಅವರು ಶೌಟ್ ಮಾಡ್ತಾ ಇದ್ದರು, ಜಾಯ್ಫುಲ್ ನಾಯ್ಸ್ ಮಾಡ್ತಾ ಇದ್ದರು, ಆರ್ಭಟಿಸ್ತಾ ಇದ್ದರು, ಹರ್ಷಧ್ವನಿ ಮಾಡ್ತಾ ಇದ್ರು. ಇದು ಯಾವುದೇ ಒಂದು ಡಾಕ್ಟ್ರಿನ್ ಅಲ್ಲ, ಇದು ದೇವರಿಗೆ ಮೆಚ್ಚುಗುವಂಥದ್ದು. ಇದು ದೇವರು ಬಯಸ್ತಾನೆ. ನಾವು ನೋಡ್ತೇವೆ, ಸೊಲೊಮೋನನು ಆ ಟೆಂಪಲ್ ಅನ್ನು ಕಟ್ಟಿದ. ದಾವೀದನಿಗೆ ಆಲೋಚನೆ ಬಂತು, ನಾನೊಂದು ದೇವಾಲಯವನ್ನು ಕಟ್ಟಬೇಕು. ನಾನು ದೇವದಾರು ಮರದ ಆ ಅರಮನೆಯಲ್ಲಿ ನಾನು ಜೀವಿಸ್ತಾ ಇದ್ದೇನೆ. ಆದರೆ ನನ್ನ ದೇವರ ಆಲಯ ಪಾಳ್ಯದಲ್ಲಿದೆ. ಪ್ರೈಸ್ ಗಾಡ್. ದೇವದರ್ಶನ ಗುಡಾರದಲ್ಲಿದೆ. ನಾನು ನನ್ನ ದೇವರಿಗೆ ಒಂದು ಆಲಯವನ್ನು ಕಟ್ಟಬೇಕು. ಜಸ್ಟ್ ಆತನು ಮನಸ್ಸು ಮಾಡಿದ ಅಷ್ಟೇ, ಹೃದಯದಲ್ಲಿ ವಿಲ್. ಅದೇ ರಾತ್ರಿಯಲ್ಲಿ ದೇವರು ನಾತಾನ್ ಹತ್ರ ಮಾತಾಡಿದ. ನಾತಾನ್ ಹತ್ರ ಹೇಳ್ತಾನೆ, ಕುರಿಯ ಹಟ್ಟಿಯಲ್ಲಿ ಮಲಗುತ್ತಿದ್ದ ಅವನನ್ನು, ಅಡವಿಯಲ್ಲಿದ್ದ ಆತನನ್ನು ನಾನು ತೆಗೆದು ಇಸ್ರಾಯೇಲರ ಅರಸನ್ನಾಗಿ ಮಾಡಿದ್ದು ನಾನು. ಇಷ್ಟು ಮಾತ್ರವಲ್ಲದೆ ಭೂಲೋಕದ ಎಲ್ಲಾ ದೊಡ್ಡ ದೊಡ್ಡ ಹೆಸರುಗಳಿವೆ ನೋಡ್ರಿ, ಮಹಾಪುರುಷರ, ಅವನ ಹೆಸರನ್ನು ನಾನು ಪ್ರಖ್ಯಾತಿಗೆ ತರುವೆನು. ಅದನ್ನು ನೋಡ್ತೇವೆ. ಭೂಲೋಕದ ಮಹಾಪುರುಷ ಒಬ್ಬನ ಹೆಸರಿದೆ, ಅಬ್ರಹಾಂ. ಇವತ್ತು ಅಬ್ರಹಾಮನ ಹೆಸರನ್ನು ಜೂಯಿಷ್ಗಳು, ಮುಸ್ಲಿಂನವರು, ಕ್ರಿಶ್ಚಿಯನ್ಸ್ ಎಲ್ಲರೂ ಉಚ್ಚರಿಸ್ತಾರೆ. Praise God. Everybody. Why? He believed God's word. ಆತನು ದೇವರ ಮಾತನ್ನು ನಂಬಿದ. ಅಬ್ರಹಾಮ್ ಅಂತ ಹೇಳಿದ್ರೆ ಜನಾಂಗಗಳಿಗೆ ತಂದೆ. ಅದಕ್ಕೆ ಆತನು ಹೇಳಿದ, ನಾನು ನಿನ್ನ ಹೆಸರನ್ನು ಪ್ರಖ್ಯಾತಿಗೆ ತರುವೆನು. ಪ್ರೈಸ್ ಗಾಡ್. ದೇವರ ಮಹಿಮೆಗೋಸ್ಕರ. ಯಾಕೆ ನಿನ್ನ ಹೆಸರನ್ನು ದೇವರು ಪ್ರಖ್ಯಾತಿಗೆ ತರುತ್ತಾನೆ? ನಿನ್ನನ್ನು ಪ್ರಮೋಟ್ ಮಾಡಲಿಕ್ಕೆ ಅಲ್ಲ. ಪ್ರೈಸ್ ಗಾಡ್. ಆತನು ನಿನ್ನ ಹೆಸರನ್ನು ಪ್ರಖ್ಯಾತಿಗೆ ತರುತ್ತಾನೆ ಫಾರ್ ಹಿಸ್ ಗ್ಲೋರಿ, ಆತನ ಮಹಿಮೆಗೋಸ್ಕರ. ನಾಳೆ ನಿನ್ನ ಹೆಸರು ಪ್ರಖ್ಯಾತಿಗೆ ಬಂತಂತ ಹೇಳಿದ್ರೆ, ನೀನು ದೇವರ ವ್ಯಕ್ತಿ ಆಗಿರುವುದಾದರೆ, ನಿನ್ನ ಮೂಲಕ ದೇವರು ತನ್ನನ್ನು ಇಂಟ್ರೊಡ್ಯೂಸ್ ಮಾಡುತ್ತಾನೆ ಭೂಲೋಕಕ್ಕೆ. ಒಂದಿನ ಮೋಶೆ ಕೇಳುತ್ತಾನೆ, ದೇವರು ನೀನು ಯಾರು? ಯಾರು ನೀನು? ಅಪೊದೆಯಲ್ಲಿ ನಾವು ನೋಡ್ತೇವೆ, ಆ ಗ್ರಂಥದಲ್ಲಿ 3ನೇ ಅಧ್ಯಾಯ. ಯಾರು ನೀನು? ಹೂ ಯು ಆರ್? ನಾನು ಇರುವಾತನು, ನಾನು ಅಬ್ರಾಮ್, ಇಸಾಕ್, ಯಾಕೋಬರ ದೇವರು. ಪ್ರೈಸ್ ಗಾಡ್. ತನ್ನನ್ನು ಆತನು ಇಂಟ್ರೊಡ್ಯೂಸ್ ಮಾಡಿದ, ನಾನು ಅಬ್ರಾಮನ ದೇವರು ಅಂತ. ಇಲ್ಲಿ ದಾವೀದನಿಗೆ ದೇವರು ಹೇಳ್ತಾನೆ, ನಿನ್ನ ಹೆಸರು ನಾನು ಪ್ರಖ್ಯಾತಿಗೆ ತರುತ್ತೇನೆ ಅಂತ ಹೇಳ್ತಾನೆ. ಅಷ್ಟು ಮಾತ್ರ ಅಲ್ಲ, ನೆಕ್ಸ್ಟ್ ಎಲ್ಲ ಅರಸರುಗಳು ಯಾರೆಲ್ಲ ದೇವರ ವಾಕ್ಯದಲ್ಲಿ ನಡೀತಾರೆ ಅವರಿಗೆ ಈತನು
ತನ್ನ ಪೂರ್ವಿಕನಾದ ದಾವೀದನ ಮಾರ್ಗದಲ್ಲಿ ನಡೆದು ಯೆಹೋವನಿಗೆ ದೇವರ ಚಿತ್ತಾನುಸಾರವಾಗಿ ನಡೆದು ದೇವರಿಗೆ ಮೆಚ್ಚುಗೆ ಆದನು ಅಂತ ಸರ್ಟಿಫಿಕೇಟ್ ಕೊಡ್ತಾನೆ. ನೋಡ್ತೇವೆ, ಪ್ರತಿಯೊಬ್ಬ ಅರಸನು ಯಾರು ದೇವರಿಗೆ ಮೆಚ್ಚುಗೆಯಾಗಿ ನಡೆಯುತ್ತಾನೆ, ನೆಕ್ಸ್ಟ್ ಹೇಳ್ತಾನೆ, ಈತನು ದೇವರ ಚಿತ್ತಾನುಸಾರವಾಗಿ ದಾವೀದನ ಮಾರ್ಗದಲ್ಲಿ ನಡೆದು ಯೆಹೋವನಿಗೆ ಮೆಚ್ಚುಗೆ ಆದನು. ಯಾವುದೇ ಒಬ್ಬ ಅರಸ ಆತನು ಅವಿಧೇಯನಾದರೆ ಅವನಿಗೊಂದು ಸರ್ಟಿಫಿಕೇಟ್ ಇದೆ. ಆತನು ನೇಬಾಟನ ಮಗನಾದ ಯಾರೊಬ್ಬಮನ ಮಾರ್ಗದಲ್ಲಿ ನಡೆದು ದೇವರಿಗೆ ದ್ರೋಹಿಯಾಗಿ ನಡೆದನು ಅಂತ. ದೇವರಿಗೆ ದ್ರೋಹಿಯಾಗಿ ನಡೆದನು. ಓಕೆ, ಇಲ್ಲಿ ನಾವು ನೋಡುತ್ತೇವೆ, ಸೊಲೊಮೋನನು ಆ ಟೆಂಪಲ್ ಅನ್ನು ಕಟ್ಟುತ್ತಾನೆ. ತಂದೆ ಎಲ್ಲವನ್ನು ಸಿದ್ಧ ಮಾಡುತ್ತಾನೆ. ಆ ಟೆಂಪಲ್ ಕಟ್ಟಿ ಸುಮಾರು 13 ತಲೆಗಳು ಹೋದ ನಂತರ ಯೋಷ್ಯನ ಫೈನಲ್ ದೇವ ಜನರು ನಾವು ನೋಡ್ತೇವೆ ಅವಿಧೇಯರಾಗುತ್ತಾರೆ, ದೇವರಿಗೆ ವಿರುದ್ಧವಾಗಿ ನಡೆಯುತ್ತಾರೆ. ಆಗ ದೇವರು 70 ವರ್ಷ ದೇವ ಜನರನ್ನು ನೆಬೂಕದ್ನೆಚ್ಚರನ ಕೈಗೆ ಕೊಡುತ್ತಾನೆ. ನೆಬೂಕದ್ನೆಚ್ಚರನು ದೇವರು 127 ಸಂಸ್ಥಾನದ ಚಕ್ರವರ್ತಿಯನ್ನಾಗಿ ಮಾಡುತ್ತಾನೆ. ಪ್ರೈಸ್ ಗಾಡ್, ಮಾಡುತ್ತಾನೆ ದೇವರು. ಪ್ರೈಸ್ ಗಾಡ್. ದೇವರು ಯಾರನ್ನು ಬೇಕಾದರೆ ಅಧಿಕಾರಕ್ಕೆ ತರಬಹುದು, ಅದು ದೇವರ ಇಷ್ಟ. ಅವನಿಗೆ 127 ಸಂಸ್ಥಾನದ ಅಧಿಕಾರ ಕೊಡ್ತಾನೆ. 70 ವರ್ಷ ಇವರ ಕೈಯಲ್ಲಿ ಕೊಡ್ತಾನೆ. ಟೆಂಪಲ್ ಡಿಸ್ಟ್ರಾಯ್ ಆಗುತ್ತದೆ. ನೋಡ್ತೇವೆ, ಆಲಯದಲ್ಲಿದ್ದ ಎಲ್ಲ ಪಾತ್ರೆಗಳು, ಎಲ್ಲ ಸಂಗತಿಗಳು, ವೆಸಲ್ಸ್ ಎಲ್ಲವನ್ನು ನೆಬೂಕದ್ನೆಚ್ಚರನು ಕೊಂಡು ಹೋಗ್ತಾನೆ ದೋಚಿ. ಪ್ರೈಸ್ ಗಾಡ್. ಆಫ್ಟರ್ 70 years ಅವರಿಗೆ ಬಿಡುಗಡೆ ಆಗ್ತದೆ. ದೇವರು ಇನ್ನೊಬ್ಬ ಕಿಂಗ್ ಅನ್ನು ಎಬ್ಬಿಸ್ತಾನೆ. ಅವನು ಕೂಡ ದೇವಜನ ಅಲ್ಲ, ಅವನು ಕೂಡ ಅನ್ಯ. ಕೊರೇಶ, ಇಂಗ್ಲಿಷ್ ಸೈರಸ್ ಅಂತ ಹೇಳ್ತಾರೆ. ಸತ್ಯವೇದ ಹೇಳ್ತದೆ, ಈ ಕೊರೇಶನನ್ನು ದೇವರು ಪ್ರೇರೇಪಿಸ್ತಾನೆ ಪುನಃ ಇವರಿಗೆ ಆಲಯ ಕಟ್ಟುವುದಕ್ಕೋಸ್ಕರ, ಸೆಕೆಂಡ್ ಟೆಂಪಲ್. ಯಾಕೆ ನಾನು ಹೇಳ್ತಾನೆ ಅಂತ ಹೇಳಿದರೆ, ಕೆಲವೊಂದು ಸಂಗತಿಗಳು ಇಲ್ಲಿ ನಾನು ಓದ್ತೇನೆ ನಿಮಗೋಸ್ಕರ. ಐ ವಿಲ್ ರೀಡ್ ಫಾರ್ ಯು. ಎಜ್ರಾ, ಪಾರ್ಸಿಯ ಅರಸನಾದ ಕೋರೇಷನ 1ನೇ ವರ್ಷದಲ್ಲಿ ಯೆಹೋವನು ತಾನು ಯೆರೆಮೀಯನ ಮುಖಾಂತರ ಹೇಳಿದ ವಾಕ್ಯವನ್ನು ನೆರವೇರಿಸುವುದಕ್ಕಾಗಿ ಆ ಪಾರ್ಸಿಯ ರಾಜನಾದ ಕೋರೇಷನ ಮನಸ್ಸನ್ನು ಪ್ರೇರೇಪಿಸಿದ್ದರಿಂದ ಅವನು ತನ್ನ ರಾಜ್ಯದಲ್ಲೆಲ್ಲ ಡಂಗೂರದಿಂದಲೂ ಪತ್ರಗಳಿಂದಲೂ, ಪಾರ್ಸಿಯ ರಾಜನಾದ ಕೋರೇಷನೆಂಬ ನನ್ನ ಮಾತನ್ನು ಕೇಳ್ರಿ, ಪರಲೋಕ ದೇವರಾದ ಯೆಹೋವನು ನನಗೆ ಭೂಲೋಕದ ಎಲ್ಲ ರಾಜ್ಯಗಳನ್ನು ಕೊಟ್ಟು ತನಗೋಸ್ಕರ ಯಹೂದ ದೇಶದ ಯೆರೂಸಲೇಮಿನಲ್ಲಿ ಆಲಯವನ್ನು ಕಟ್ಟಿಸಬೇಕೆಂದು ಆಜ್ಞಾಪಿಸಿದ್ದಾನೆ. ನಿಮ್ಮಲ್ಲಿ ಯಾರು ಆತನ ಪ್ರಜೆಗಳಾಗಿರುತ್ತಾರೋ ಅವರು ಯಹೂದ ದೇಶದ ಯೆರೂಸಲೇಮಿಗೆ ಹೋಗಿ ಅಲ್ಲಿ ವಾಸಿಸುತ್ತಿರುವ ಇಸ್ರಾಯೇಲ್ ದೇವರಾದ ಯೆಹೋವನಿಗೋಸ್ಕರ ಆಲಯವನ್ನು ಕಟ್ಟಲಿ. ಅವರ ದೇವರು ಅವರ ಸಂಗಡ ಇರಲಿ. ಪ್ರೈಸ್ ಗಾಡ್. ಎಂತ ಮಾತು! ಈ ಕೊರೇಷನು ಹುಟ್ಟುವುದಕ್ಕಿಂತ ಮುಂಚೆ ದೇವರು ಅವನ ಹೆಸರಿಡಿದು ಕರೀತಾ ಇದ್ದಾನೆ. ನಾವು ನೋಡ್ತೇವೆ ಯೆಶಾಯನ ಗ್ರಂಥದಲ್ಲಿ 45ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ, ಯೆಶಾಯನ ಹೆಸರಿಡಿದು ದೇವರು ಕರೀತಾನೆ. ಕೊರೇಷನ ಹೆಸರನ್ನು ಹಿಡಿದು ಕರೀತಾನೆ. ನಾವು ನೋಡ್ತೇವೆ ಯೆಶಾಯನ ಗ್ರಂಥ 45ನೇ ಅಧ್ಯಾಯ, ಈ ಸುಮಾರು 100-150 ವರ್ಷಗಳ ಹಿಂದೆ. ಐ ವಿಲ್ ರೀಡ್ ಫಾರ್ ಯು. 45ನೇ ವಚನದಲ್ಲಿ 4ನೇ ವಚನ ನಾನು ಓದ್ತೇನೆ. ನನ್ನ ಸೇವಕನಾದ ಯಾಕೋಬಿಗಾಗಿ, ನಾನು ಆದುಕೊಂಡ ಇಸ್ರಾಯೇಲಿಗಾಗಿ ಹೆಸರಿಡಿದು ನಿನ್ನನ್ನು ಕರೆದಿದ್ದೇನೆ. ನೀನು ನನ್ನನ್ನು ಅರಿಯದವನಾಗಿದ್ದರೂ ನಿನಗೆ ಬಿರುದನ್ನು ದಯಪಾಲಿಸ್ತೇನೆ. ನಾನು ಯೆಹೋವನು. ಪ್ರೈಸ್ ಗಾಡ್. ಇಲ್ಲಿ ಮೊದಲನೇ 45ನೇ ವಚನದಲ್ಲಿ ನಾನು ಓದ್ತೇನೆ. 1ನೇ ವಚನ, ಯೆಹೋವನು ಯಾವನ ಕೈ ಹಿಡಿದು ಯಾವನ ಎದುರಿಗೆ ಜನಾಂಗಗಳನ್ನು ತುಳಿದು ರಾಜ್ಯರ ನಡುಕಟ್ಟನ್ನು ಬಿಚ್ಚಿ ಯಾವನ ಮುಂದೆ ಬಾಗಿಲು ಹೆಬ್ಬಾಗಿಲುಗಳನ್ನು ತೆರೆದು ಮುಚ್ಚಲಿಸನು, ತಾನು ಅಭಿಷೇಕಿಸಿದ ಆ ಕುರೇಶನಿಗೆ ಹೀಗೆನ್ನುತ್ತಾನೆ, ನಾನು ನಿನ್ನ ಮುಂದೆ ಹೋಗಿ ದಿಣ್ಣೆಗಳನ್ನು ಸಮ ಮಾಡುವೆನು, ತಾಮ್ರದ ಕದಗಳನ್ನು ಒಡೆದು ಕಬ್ಬಿಣದ ಅಗುಳಿಗಳನ್ನು ಮುರಿದು ಬಿಡುವೆನು. ನಿನ್ನ ಹೆಸರು ಹಿಡಿದು ಕರೆಯುವ ನಾನು ಯೆಹೋವನು, ಇಸ್ರಾಯೇಲರ ದೇವರು ಎಂದು ನೀನು ತಿಳಿದುಕೊಳ್ಳುವ ಹಾಗೆ ಕತ್ತಲಲ್ಲಿ ಬಚ್ಚಿಟ್ಟಿರುವ ಆಸ್ತಿ ಪಾಸ್ತಿಗಳನ್ನು, ಗುಪ್ತ ಸ್ಥಳಗಳಲ್ಲಿ ಮರೆಮಾಡಿದ ನಿಧಿ ನಿಕ್ಷೇಪಗಳನ್ನು ನಿನಗೆ ಕೊಡುವೆನು.
ನನ್ನ ಸೇವಕನಾದ ಯಾಕೋಬಿಗಾಗಿ, ನಾನು ಆದುಕೊಂಡ ಇಸ್ರಾಯೇಲಿಗಾಗಿ ಹೆಸರಿಡಿದು ನಿನ್ನನ್ನು ಕರೆದಿದ್ದೇನೆ. ಹೆಸರು ಹಿಡಿದು ಕರೆದಿದ್ದೇನೆ. ಆಗ ಕೊರೇಶನ ಅಜ್ಜ ಕೂಡ ಹುಟ್ಟಲಿಲ್ಲ. He was not a Jewish. ಅವನ ಅಜ್ಜ ಕೂಡ ಹುಟ್ಟಲಿಲ್ಲ. ಬಟ್ ಗಾಡ್ ಇಸ್ ಕಾಲಿಂಗ್ ಹಿಸ್ ನೇಮ್. ಪ್ರಿಯರೇ, ನಿಮ್ಮ ತಾತ ಹುಟ್ಟುವುದಕ್ಕಿಂತ ಮುಂಚೆ ದೇವರು ನಿನ್ನನ್ನು ತಿಳಿದಿದ್ದಾನೆ. ಆದಾಮನನ್ನು ಸೃಷ್ಟಿ ಮಾಡುವುದಕ್ಕಿಂತ ಮುಂಚೆ ದೇವರು ನಿನ್ನ ಹೆಸರಿಡಿದು ಕರೆದಿದ್ದಾನೆ. ನೀನು ಯಾವ ಕಾಲದಲ್ಲಿ ಹುಟ್ಟಬೇಕು, ಯಾವ ಸಮಯದಲ್ಲಿ ಹುಟ್ಟಬೇಕು, ಆತನು ಮೊದಲೇ ನಿಷ್ಕರ್ಷ ಮಾಡಿದ್ದಾನೆ. ಯು ಆರ್ ದ ಪರ್ಪಸ್ ಆಫ್ ಗಾಡ್. ಪ್ರೈಸ್ ಗಾಡ್. ಇಲ್ಲಿ ನಾವು ನೋಡ್ತೇವೆ ದ ಹೀಬ್ರೂ ಕಲ್ಚರ್. ನಾನು ಮಾತಾಡಿದ್ದು ದ ಹೀಬ್ರೂ ಕಲ್ಚರ್. ಈ ಆಲಯ ನೆಬೂಕದ್ನೆಚ್ಚರನು ನಾವು ನೋಡ್ತೇವೆ ಬಾಬೇಲಿಗೆ ಅಲ್ಲಿ ಕೊಂಡು ಹೋಗುತ್ತಿರುವಾಗ ಎಲ್ಲ ಟೀನೇಜರ್ಸ್ಗಳು, 17 ವರ್ಷದವರು, ಅದರಲ್ಲಿ ದಾನಿಯೇಲ, ಶದ್ರಕ್, ಮೇಷಕ್, ಅಬೇದ್ನೆಗೋ, ಎಲ್ಲ ಹೆಸರುಗಳು ಬ್ಯಾಬಿಲೋನ್ ಹೆಸರುಗಳು. ಅವರ ಮೂಲ ಹೆಸರು ಹಿಬ್ರೂಸ್ ಬೇರೆ. ಪ್ರೈಸ್ ಗಾಡ್. ಅಲ್ಲಿ ಅವರಿಗೆ ನಾಮಕರಣ ಮಾಡಿದ್ದು ಶದ್ರಕ್, ಮೇಷಕ್, ಅಬೇದ್ನೆಗೋ. ದಟ್ ಇಸ್ ನಾಟ್ ಎ ಹಿಬ್ರೂ ನೇಮ್. ಹನನ್ಯ, ಮಿಶಾಯಲ್, ಅಜರ್ಯ, ಅದು ಹಿಬ್ರೂ ನೇಮ್. ಪ್ರೈಸ್ ಗಾಡ್. ಶದ್ರಕ್, ಮೇಷಕ್, ಅಬೇದ್ನೆಗೋ ಅದು ಹಿಬ್ರೂ ಹೆಸರಲ್ಲ, ಅದು ಬ್ಯಾಬಿಲೋನ್ನ ಹೆಸರು, ಅವರಿಟ್ಟ ಹೆಸರು. ಇವನು ದಾನಿಯೇಲ ಕೂಡ ಬೆಲ್ಶಚ್ಚರ, ಅವನು ಹಿಬ್ರೂ ನೇಮ್. ಅದೇ ದಾನಿಯೇಲನ ಹೆಸರು ಬ್ಯಾಬಿಲೋನ್ನಲ್ಲಿ ಅವರಿಟ್ಟದ್ದು ಬೆಲ್ಶಚ್ಚರ್. ಇರಲಿ. ಇಲ್ಲಿ ನಾವು ನೋಡ್ತೇವೆ 70 ವರ್ಷದ ನಂತರ ಅಲ್ಲಿ ದೇವಾಲಯಕ್ಕೆ ಅಸ್ಥಿವಾರ ಹಾಕಲ್ಪಡುತ್ತದೆ. 3ನೇ ಅಧ್ಯಾಯ 10ನೇ ವಚನದಲ್ಲಿ ನಾವು ನೋಡ್ತೇವೆ. 10ನೇ ವಚನ, ಎಜ್ರಾಯ 3ನೇ ಅಧ್ಯಾಯ 10ನೇ ವಚನ. ಕಟ್ಟುವವರು ಯೆಹೋವನ ಮಂದಿರದ ಅಸ್ಥಿವಾರವನ್ನು ಹಾಕಿದಾಗ ಇಸ್ರಾಯೇಲ್ ಅರಸನಾದ ದಾವೀದನು ನೇಮಿಸಿದ ಕ್ರಮಾನುಸಾರವಾಗಿ ಯೆಹೋವನನ್ನು ಕೀರ್ತಿಸಿದಗೋಸ್ಕರ ದೀಕ್ಷಾವಸ್ತ್ರ ಭೂಷಿತರಾದ ಯಾಜಕರು ತುತ್ತೂರಿಗಳೊಡನೆಯೂ ಆಸಾಫನ ಮಕ್ಕಳಾದ ಲೇವಿಯರು ತಾಳಗಳೊಡನೆಯೂ ನಿಂತುಕೊಂಡರು. ಪರಸ್ಪರವಾಗಿ ಹಾಡುತ್ತಾ ಯೆಹೋವನನ್ನು ಕೀರ್ತಿಸಿದ. ಆತನು ಒಳ್ಳೆಯವನು, ಆತನ ಕೃಪೆಯು ಇಸ್ರಾಯೇಲರ ಮೇಲೆ ಶಾಶ್ವತವಾದ್ದೆಂದು ಕೃತಜ್ಞತಾ ಸ್ತುತಿ ಮಾಡಿದರು. ಯೆಹೋವ ಕೀರ್ತನೆ ಕೇಳಿಸಿದ ಕೂಡಲೇ ಯೆಹೋವನ ಆಲಯದ ಅಸ್ಥಿವಾರವು ಹಾಕಲ್ಪಟ್ಟಿರುತ್ತದೆಂದು ಜನರೆಲ್ಲರೂ ಉತ್ಸವ ಧ್ವನಿಯಿಂದ ಆರ್ಭಟಿಸಿದರು. ನಂಬರ್ 1, ಉತ್ಸವ ಧ್ವನಿಯಿಂದ ಆರ್ಭಟಿಸಿದರು. ಓಕೆ. ಆದರೆ ಯಾಜಕರಲ್ಲಿ, ಲೇವಿಯರಲ್ಲಿ, ಗೋತ್ರ ಪ್ರಧಾನರಲ್ಲಿಯೂ ಅನೇಕರು, ಅಂದರೆ ಮುಂಚಿನ ದೇವಾಲಯವನ್ನು ನೋಡಿದ ಮುದುಕರು, ತಮ್ಮ ಕಣ್ಣ ಮುಂದೆ ದೇವಾಲಯದ ಅಸ್ಥಿವಾರವು ಹಾಕಲ್ಪಟ್ಟಿರುವುದನ್ನು ನೋಡುವಾಗ ಬಹಳವಾಗಿ ಅತ್ತರು. ಬೇರೆ ಕೆಲವರು ಹರ್ಷಧ್ವನಿಯಿಂದ ಆರ್ಭಟಿಸಿದರು. ಜನರು ಮಹಾಧ್ವನಿಯಿಂದ ಆರ್ಭಟಿಸುತ್ತಿರುವುದರಿಂದ ಹರ್ಷಧ್ವನಿ ಯಾವುದು, ಅಳುಹ ಧ್ವನಿ ಯಾವುದು ಗೊತ್ತಾಗಲಿಲ್ಲ. ಗದ್ದಲವು ಬಹು ದೂರದವರೆಗೆ ಕೇಳಿಸಲ್ಪಟ್ಟಿತ್ತು. ಬಹು ದೂರ ಗದ್ದಲವು. ಯಾವುದಕ್ಕೆ? ಮುದುಕರು ಅಂತ ಹೇಳಿದ್ರೆ ಇವರು 16-17 ವರ್ಷದವರು ಆಗಿ ಹೋಗಿದ್ರು. 70 + 15 85 ವರ್ಷ ಮೇಲೆ ಅವರು ಈ ಮುದುಕರು. ಯೌವನಸ್ಥರಿಗೆ ಹಳೆಯ ಆಲಯವನ್ನು ಅವರು ನೋಡಲಿಲ್ಲ. ಸೊಲೊಮೋನನು ಕಟ್ಟಿದ. ಇವರು ಎರಡನ್ನು ಕೂಡ ನೋಡ್ತಾ ಇದ್ದಾನೆ. ಹಳೆಯ ಆಲಯವನ್ನು, ಹೊಸ ಆಲಯದ ಅಸ್ಥಿವಾರ ಹಾಕುವುದನ್ನು ಅವರು ನೋಡ್ತಾ ಇದ್ದಾರೆ. ಅವರು ಸಂತೋಷದಿಂದ ಅತ್ತರು. ಯಾಕಂದ್ರೆ ಹಳೆಯ ಆಲಯದ ಮಹಿಮೆಯನ್ನು ನಾವು ನೋಡಿದ್ರು. ದೇವರಲ್ಲಿ ಹಗ್ಗಾಯನ ಮೂಲಕ ಪ್ರವಾದನೆ ಮಾಡುತ್ತಾನೆ, ಮುಂದಿನ ಆಲಯದ ಮಹಿಮೆಯು ಹಿಂದಿನ ಆಲಯದ ಮಹಿಮೆಗಿಂತ ಹೆಚ್ಚಾಗಿರುವುದು. Praise God. This all the prophetic things. ಹೊಸ ಒಡಂಬಡಿಕೆಯಲ್ಲಿ ಕೂಡ ನಾವು ನೋಡ್ತೇವೆ, ಯೌವನಸ್ಥರು ಹರ್ಷಧ್ವನಿಯಿಂದ ಆರ್ಭಟಿಸಿದರು, ಮುದುಕರು ಅತ್ತರು. ದೂರದಿಂದ ಕೇಳುವಾಗ ಅಳುವವರ ಧ್ವನಿ ಯಾವುದು, ಹರ್ಷಿಸುವವರ ಧ್ವನಿ ಯಾವುದು ಅದು ಗೊತ್ತಾಗಲಿಲ್ಲ. Praise God. ಆದರೆ ಬೈಬಲ್ ಹೇಳ್ತದೆ ಗದ್ದಲವು ದೂರದವರೆಗೆ. ದಿಸ್ ಆಲ್ ದ ಹಿಬ್ರೂ ಕಲ್ಚರ್. ಜಾಯ್ಫುಲ್ ನಾಯ್ಸ್, ಆರ್ಭಟಿಸುವಂಥದ್ದು, ಹರ್ಷಿಸುವಂಥದ್ದು, ಇದು ದೇವರು ಅವರಿಗೆ ಹೇಳಿದ್ದು. Praise God. And God likes this culture. Praise God. ಇವತ್ತು ಜನರು ಯಾವುದೇ ಕಲ್ಚರ್ಗಳನ್ನು ಅಡಾಪ್ಟ್ ಮಾಡುತ್ತಾರೆ, ಆದರೆ ದೇವರ ಕಲ್ಚರ್ ಎಂಬುದಿದೆ.
ದೇವರ ಸಂಸ್ಕೃತಿ ಎಂಬುದಿದೆ. ಅದಕ್ಕೋಸ್ಕರ ನಾನು ನಿಮ್ಗೆ ಎನ್ಕರೇಜ್ ಮಾಡ್ತೇನೆ, ಒಂದು ಸಾಂಗ್ ಹಾಡುತ್ತಿರುವಾಗ ಆರಾಧಿಸುವೆವು, ಆರ್ಭಟಿಸುವೆವು. ಪ್ರೈಸ್ ಗಾಡ್. ದಿಸ್ ಇಸ್ ಬಿಬ್ಲಿಕಲ್. ಕೇವಲ ಹಾಡೋದಲ್ಲ, ನಿಜವಾಗಿಯೂ ನಮ್ಮ ಹೃದಯಪೂರ್ವಕವಾಗಿ ನಾವು ಆನಂದ ಪಡಬೇಕು. ಕಮಾನ್, ನೀವೆಲ್ಲಿಂದ ವಾಚ್ ಮಾಡ್ತಾ ಇದ್ದೀರೋ, ಯು ವಿಲ್ ನೆವರ್ ಬಿ ದ ಸೇಮ್. ಇವತ್ತು ಕರ್ತನ ಆಲಯ ನೀವಾಗಿದ್ದೀರಿ. ಆತ ನಿಮ್ಮ ಒಳಗೆ ವಾಸ ಮಾಡ್ತಾ ಇದ್ದಾನೆ. ಯಾವಾಗ ನೀವು ಯೇಸುವನ್ನು ರಕ್ಷಕನು ಒಡೆಯನೆಂದು ನೀವು ಅಂಗೀಕಾರ ಮಾಡಿದಿರಿ, ನೀವು ಜೀವಂತ ಕಲ್ಲಾಗಿದ್ದೀರಿ. ಇವತ್ತು ಮೂಲೆ ಕಲ್ಲು ಬೇರೆ ಯಾರಲ್ಲ, ದಟ್ ಇಸ್ ಕ್ರೈಸ್ಟ್. ಯೇಸು ಕ್ರಿಸ್ತನು ಆ ಮೂಲೆ ಕಲ್ಲಾಗಿದ್ದಾನೆ. ಇದೇ ಸತ್ಯವೇದದಲ್ಲಿ ನಾನು ನಿಮಗೋಸ್ಕರ ಓದ್ತೇನೆ. ಇವತ್ತಿನ ಆಲಯ ಯಾವುದು? ಪೇತ್ರನು ಬರೆದ 1ನೇ ಪೇತ್ರ 2ನೇ ಅಧ್ಯಾಯ ನಾನು ನಿಮಗೋಸ್ಕರ ಓದ್ತೇನೆ. ಓಕೆ. ಆದ ಕಾರಣ ಎಲ್ಲ ಕೆಟ್ಟತನವನ್ನು, ಎಲ್ಲ ವಂಚನೆಯನ್ನು, ಕಪಟವನ್ನು, ಹೊಟ್ಟೆಗಿಚ್ಚನ್ನು, ಎಲ್ಲಾ ತರದ ನಿಂದೆಯನ್ನು ವಿಸರ್ಜಿಸಿ ಹಸು ಮಕ್ಕಳಂತೆ ಪಾರಮಾರ್ಥಿಕವಾದ ಶುದ್ಧ ಹಾಲನ್ನು ಬಯಸಿರಿ. ಅದರಿಂದ ಬೆಳೆಯುತ್ತಾ ರಕ್ಷಣೆ ಹೊಂದುವಿರಿ. ಕರ್ತನು ದಯಾಳುವೆಂದು ನೀವು ಅನುಭವದಿಂದ ತಿಳಿದುಕೊಂಡಿದ್ದೀರಲ್ಲವೇ. ಬೈಬಲ್ ಹೇಳ್ತದೆ, ಕರ್ತನು ದಯಾಳು ಎಂದು ನೀವು ಅನುಭವದಿಂದ ತಿಳಿದಿದ್ದೀರಲ್ಲವೇ. ನೀವು ಜೀವವುಳ್ಳ ಕಲ್ಲಾಗಿರುವ ಆತನನ್ನು ಸೇರಿಕೊಂಡಿದ್ದೀರಿ. ಆ ಕಲ್ಲನ್ನು ಮನುಷ್ಯರು ನಿರಾಕರಿಸಿದರು, ದೇವರದನ್ನು ಆಯಲ್ಪಟ್ಟದ್ದು, ಮಾನ್ಯವಾದದ್ದು ಎಂದು ಎಣಿಸಿದನು. ಕಮಾನ್, ದ ವೆರಿ ಇಂಪಾರ್ಟೆಂಟ್. ಫಸ್ಟ್ ಕ್ಯಾನ್ ಯು ರೀಡ್ ಫಾರ್ ಮೀ ಇನ್ ಇಂಗ್ಲಿಷ್ 2 chapter 4 verse? Yes. And coming to him as a living stones, which has been rejected by men, but its choice and precious in the sight of God, you also as living stones, as being built up as the spiritual house for the holy priesthood, to offer up spiritual sacrifices to God through Jesus Christ. ನೀವು ಆಯಲ್ಪಟ್ಟದ್ದು, ಮಾನ್ಯವಾದುದೆಂದು ಎಣಿಸಿದನು. ನೀವು ಸಹ ಜೀವವುಳ್ಳ ಕಲ್ಲುಗಳಾಗಿದ್ದು ಆತ್ಮ ಸಂಬಂಧವಾದ ಮಂದಿರವಾಗಲಿಕ್ಕೆ ಕಟ್ಟಲ್ಪಡುತ್ತಾ ಇದ್ದೀರಿ. ಕಮಾನ್, ಆತ್ಮ ಸಂಬಂಧವಾದ, ಇದು ಆರ್ಕಿಟೆಕ್ಟ್ ಬಿಲ್ಡಿಂಗ್ ಅಲ್ಲ. ಇದು ದೇವ ಮಕ್ಕಳು, ಬಾರ್ನ್ ಅಗೇನ್ ಆದವರು, ಪ್ರತಿಯೊಬ್ಬ ವ್ಯಕ್ತಿ ಆತನು ಜೀವಂತ ಕಲ್ಲಾಗಿದ್ದಾನೆ. ಜೀವಂತ ಕಲ್ಲು ಯೇಸು ಕ್ರಿಸ್ತನು, ಆತನು ಮೂಲೆ ಕಲ್ಲಾಗಿದ್ದಾನೆ. ಸತ್ಯವೇದ ಹೇಳ್ತದೆ, ನಾವು ಆತ್ಮ ಸಂಬಂಧವಾದ ಮಂದಿರವಾಗಲಿಕ್ಕೆ ಕಟ್ಟಲ್ಪಡುತ್ತಾ ಇದ್ದೇವೆ. ಪ್ರೈಸ್ ಗಾಡ್. ಆತ್ಮ ಸಂಬಂಧವಾದ ಮಂದಿರವಾಗಲಿಕ್ಕೆ ಕಟ್ಟಲ್ಪಡುತ್ತಾ ಇದ್ದೀರಿ. ಮತ್ತು ಯೇಸು ಕ್ರಿಸ್ತನ ಮೂಲಕ ದೇವರಿಗೆ ಸಮರ್ಪಕವಾದ ಆತ್ಮಿಕ ಯಜ್ಞಗಳನ್ನು ಸಮರ್ಪಿಸುವುದಕ್ಕೆ ಪವಿತ್ರ ಯಾಜಕ ವರ್ಗದವರಾಗಿದ್ದೀರಿ. ನಾವು 2 ರೀತಿಯ ಯಾಜಕರಾಗಿದ್ದೇವೆ. ಪ್ರತಿಯೊಬ್ಬ ವ್ಯಕ್ತಿ ಬಾರ್ನ್ ಅಗೇನ್ ಆದವು. ಒಂದು ಆತ್ಮಿಕ ಯಜ್ಞಗಳನ್ನು ಸಮರ್ಪಿಸುವ ಯಾಜಕನು, ಮತ್ತೊಂದು ರಾಜ್ಯ ಮನೆತನದ ಯಾಜಕನು. ಪ್ರೈಸ್ ಗಾಡ್. ಆತ್ಮಿಕ ಯಜ್ಞಗಳನ್ನು ಸಮರ್ಪಿಸುವುದಕ್ಕೆ, ಸ್ತೋತ್ರಗಳನ್ನು ಸಮರ್ಪಿಸುವುದಕ್ಕೆ, ಕೃತಜ್ಞತಾ ಸ್ತುತಿಗಳನ್ನು ಸಮರ್ಪಿಸಲಿಕ್ಕೆ, ಆತನು ಮಾಡಿದ ಉಪಕಾರಗಳನ್ನು ನಾವು ಆತನಿಗೆ ಸಮರ್ಪಿಸಲಿಕ್ಕೆ, ಯೇಸುವನ್ನು ಕರ್ತನೆಂದು ಬಾಯಿಂದ ಅರಿಕೆ ಮಾಡುವುದೇ ಅದು ನಿಜವಾದ ಯಜ್ಞ, ಸ್ತೋತ್ರ ಯಜ್ಞ. ಪ್ರೈಸ್ ಗಾಡ್. ಈಗೋ ಜೀವನ್ನಲ್ಲಿ ಮೂಲೆಗಳನ್ನು ಇಡುತ್ತೇನೆ, ಅದು ಆಯಲ್ಪಟ್ಟದ್ದು, ಮಾನ್ಯವಾದದ್ದು, ಅದರ ಮೇಲೆ ನಂಬಿಕೆ ಇಡುವವನು ಆಶಾಭಂಗ ಪಡುವುದಿಲ್ಲ ಎಂದು ಶಾಸ್ತ್ರದಲ್ಲಿ ಬರೆದಿದೆ. ಆದ್ದರಿಂದ ನಂಬುವವರಾದ ನಮಗೆ ಈ ಮಾನ ಉಂಟು. ಯಾವ ಮಾನ? ನಾವು ಕೂಡ ಕ್ರಿಸ್ತನಲ್ಲಿ ಆಯಲ್ಪಟ್ಟವರು, ನಾವು ಕ್ರಿಸ್ತನಲ್ಲಿ ಮಾನ್ಯರು, ನಾವು ಕ್ರಿಸ್ತನಲ್ಲಿ ಅಮೂಲ್ಯರು ಆಗಿದ್ದೇವೆ. ಈ ಮಾನ ನಮಗೆ ಉಂಟು. ಎಲ್ಲರಿಗೆ ಈ ಮಾನ ಇಲ್ಲ. ನಂಬುವವರಾದ ನಿಮಗೆ ಈ ಮಾನ ಇದೆ. ನಂಬುವವರಾದ ನಿಮಗೆ ಈ ಹಾನರ್ ಇದೆ. Heaven is honoring you. Angels are honoring you. God is honoring you. Jesus is honoring you. You are not ordinary. ನಂಬದವರಿಗೆ ಈ ಮಾನ ಇಲ್ಲ, ನಂಬುವವರಿಗೆ ಈ ಮಾನ ಉಂಟು. ಯಾವ ಮಾನ ಉಂಟು? ನೀವು ಕೂಡ ಆಯಲ್ಪಟ್ಟವರು, ನೀವು ಕೂಡ ಮಾನ್ಯರು, ನೀವು ಕೂಡ ಆರಿಸಲ್ಪಟ್ಟವರು. ಪ್ರೈಸ್ ಗಾಡ್. ಅದಕ್ಕೋಸ್ಕರ ಆತ್ಮ ಸಂಬಂಧವಾದ ಮಂದಿರವಾಗಲಿಕ್ಕೆ ನಾವು ಕಟ್ಟಲ್ಪಡುತ್ತಾ ಇದ್ದೇವೆ.
Praise God. ಅದಕ್ಕೋಸ್ಕರ ಬೈಬಲ್ ಹೇಳ್ತದೆ, 3ನೇ ಅಧ್ಯಾಯ 16ನೇ ವಚನ, 16-17, 2 ಕೊರಿಂಥಿಯನ್, ನೀವು ದೇವರ ಆತ್ಮನ ಆಲಯವಾಗಿದ್ದೀರಿ ನಿಮಗೆ ಗೊತ್ತಿಲ್ಲವೋ? ಇಲ್ಲಿ ಇಂಡಿವಿಜುವಲ್ ವ್ಯಕ್ತಿಯ ಬಗ್ಗೆ ಮಾತಾಡುವಂಥದ್ದಲ್ಲ. ಇಲ್ಲಿ ನಾವು ನೋಡ್ತೇವೆ 2 ಕೊರಿಂಥಿಯನ್ 1 ಕೊರಿಂಥಿಯನ್ 3:16, 3ನೇ ಅಧ್ಯಾಯ 16ನೇ ವಚನ, ನೀವು ದೇವರ ಆಲಯವಾಗಿದ್ದೀರೆಂದು ದೇವರ ಆತ್ಮನು ನಿಮ್ಮಲ್ಲಿ ವಾಸ ಮಾಡುತ್ತಾನೆಂದು ನಿಮಗೆ ಗೊತ್ತಿಲ್ಲವೋ? ಯಾವನಾದರೂ ದೇವರ ಆಲಯವನ್ನು ಕೆಡಿಸಿದರೆ ದೇವರು ಅವನನ್ನು ಕೆಡಿಸುವನು. ಯಾಕಂದ್ರೆ ದೇವರ ಆಲಯವು ಪವಿತ್ರವಾದದ್ದು, ಆ ಆಲಯವು ನೀವೇ. ಆಲಯವು ನೀವೇ. ಹೇಗೆ ಹಾಗಾದ್ರೆ ಆಲಯ ಕಟ್ಟಲ್ಪಡುವುದು? ಸತ್ಯವೇದ ಹೇಳ್ತದೆ, ಸಮಾಧಾನ ಪಡಿಸುವವರು ಧನ್ಯರು, ಅವರು ದೇವರ ಮಕ್ಕಳೆಂದೆಣಿಸಲ್ಪಡುವರು. ಒಬ್ಬರಿಗೊಬ್ಬರು ಚಾಡಿ ಮಾತಾಡಿ, ಒಬ್ಬರಿಗೊಬ್ಬರು ಸುಳ್ಳು ಮಾತಾಡಿ ಒಂದು ಕಲ್ಲನ್ನು ಡಿವೈಡ್ ಮಾಡುವಂಥದ್ದು. ಹೊಸದಾಗಿ ಹುಟ್ಟಿದ ವ್ಯಕ್ತಿ, ಇವನೊಂದು ಕಲ್ಲು ಅವನೊಂದು ಕಲ್ಲು, ಇವರ ಸಹೋದರ ಮಧ್ಯದಲ್ಲಿ ವಿಷ ಬೀಜವನ್ನು ಬಿತ್ತುವಂಥದ್ದು, ಕಲ್ಲುಗಳನ್ನು ಡಿವೈಡ್ ಮಾಡುವಂಥದ್ದು. ಯು ಆರ್ ಡಿಸ್ಟ್ರಾಯಿಂಗ್ ದ ಟೆಂಪಲ್ ಆಫ್ ಗಾಡ್. ಯಾರು ದೇವರ ಆಲಯವನ್ನು ಡಿಸ್ಟ್ರಾಯ್ ಮಾಡ್ತಾರೆ, he shall be destroyed. It's the truth, whether you believe or not believe. ದೇವರು ನಮಗೆ ಒಬ್ಬರನ್ನೊಬ್ಬರು ಕಟ್ಟಲಿಕ್ಕೆ ಕರೆದಿದ್ದಾನೆ ಹೊರತು ಡಿವೈಡ್ ಮಾಡಲಿಕ್ಕೆ ಕರೆಯಲಿಲ್ಲ. ದೇವರು ನಮ್ಮನ್ನು ಒಬ್ಬರನ್ನೊಬ್ಬರು ಸಮಾಧಾನ ಪಡಿಸಲಿಕ್ಕೆ ಕರೆದಿದ್ದಾನೆ ಹೊರತು ಒಬ್ಬರೊಬ್ಬರ ಚಾಡಿಗಳನ್ನು ಹೇಳಿ ಒಬ್ಬರನ್ನೊಬ್ಬರು ಡಿವೈಡ್ ಮಾಡಲಿಕ್ಕೆ ಕರೆಯಲಿಲ್ಲ. ವಾಟ್ ಎವರ್ ಯು ಸೋ ಇಟ್ ವಿಲ್ ರೀಪ್. ಸತ್ಯವೇದ ಹೇಳ್ತದೆ, ಮನುಷ್ಯನು ಕೆಟ್ಟತನವನ್ನು ಬಿತ್ತುವವನು ಕೇಡನ್ನೇ ಕೊಯ್ಯುವವನು, ಗಾಳಿಯನ್ನು ಬಿತ್ತುವವನು ಬಿರುಗಾಳಿಯನ್ನು ಕೊಯ್ಯುವವನು ಅಂತ ಬೈಬಲ್ ಹೇಳ್ತದೆ. ಒಬ್ಬನ ವಿಷಯ ನಿನಗೆ ಗೊತ್ತಾಯಿತು, ಎಷ್ಟು ನೀನು ಪಬ್ಲಿಕ್ ಮಾಡ್ತಿ, ಯು ಆರ್ ಡಿವೈಡಿಂಗ್. ಸತ್ಯವೇದ ಹೇಳ್ತದೆ, ಮಾತಾಳಿಗೆ ಪಾಪ ತಪ್ಪದು. ಇಡೀ ದಿನ ವಟ 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 ಅವರ ಸುದ್ದಿ ಇವರ ಸುದ್ದಿ ಕಟ್ಟೆಯಲ್ಲಿ ಕೂತ್ಕೊಂಡು ಅವನು ಸರಿ ಇಲ್ಲ ಇವನು ಸರಿ ಇಲ್ಲ. ನೀನು ಯೂನಿಟಿಗೆ ನೀನು ಪ್ರಯಾಸ ಪಡುವವನಲ್ಲ. ಆಲ್ವೇಸ್ ನಿನ್ನ ಫೋಕಸ್ ಡಿವೈಡ್, ಡಿವಿಷನ್. ಅದಕ್ಕೆ ಯೇಸು ಹೇಳಿದ, ಸಮಾಧಾನ ಪಡಿಸುವವರು ಧನ್ಯರು, ಅವರು ದೇವರ ಮಕ್ಕಳೆಂದೆನಿಸುವರು. ಸಮಾಧಾನ ಪಡಿಸುವವರು, ಸಮಾಧಾನ ಎಂಬ ಬೀಜವನ್ನು ಬಿತ್ತಿ, ವಿಷ ಬೀಜ ಬಿತ್ತುವವರಲ್ಲ. ಸಮಾಧಾನ ಪಡಿಸುವವರು ಸಮಾಧಾನ ಎಂಬ ಬೀಜವನ್ನು ಬಿತ್ತಿ ನೀತಿ ಎಂಬ ಫಲವನ್ನು ಕೊಯ್ಯುವರು. ನೀತಿ ಎಂಬ ಫಲವನ್ನು ಕೊಯ್ಯುವರು. ಅದಕ್ಕೆ ಬೈಬಲ್ ಹೇಳ್ತೇನೆ, ನೀವು ದೇವರ ಆಲಯವಾಗಿದ್ದೀರಿ. ಆಲಯ ಹೇಗೆ? ಅನೇಕ ಕಲ್ಲುಗಳು ಸೇರಿ ಕ್ರಿಸ್ತನಿಗೆ ಜೋಡಲ್ಪಡುವಂತದ್ದು. ದಿ ಯೂನಿಟಿ, ಸಹೋದರರು ಒಂದಾಗಿರುವಂಥದ್ದು ಎಷ್ಟೋ ರಮ್ಯವಾದದ್ದು. ನಿಮ್ಮಲ್ಲಿ ಯಾವ ಭೇದಗಳಿರಬಾರದು. ಒಣ ಹೆಮ್ಮೆ ಪಕ್ಷಪಾತದಿಂದ ಯಾವುದನ್ನು ಕೂಡ ಮಾಡಬೇಡ್ರಿ. ದಿಸ್ ಆಲ್ ದ ಔಟ್ವರ್ಡ್ ಮ್ಯಾನ್ ಎಕ್ಸ್ಪ್ರೆಷನ್, ದಿಸ್ ನಾಟ್ ಎ ಇನ್ವರ್ಡ್ ಮ್ಯಾನ್ ಎಕ್ಸ್ಪ್ರೆಷನ್. ಇನ್ವರ್ಡ್ ಮ್ಯಾನ್, ಒಳಗಿನ ಮನುಷ್ಯನು ಯಾವಾಗಲೂ ಯೂನಿಟಿಗೋಸ್ಕರ ಪ್ರಯಾಸ ಪಡುತ್ತಾನೆ. ಔಟ್ವರ್ಡ್ ಮ್ಯಾನ್ ಯಾವಾಗಲೂ ಡಿವಿಷನ್ಗೋಸ್ಕರ ಪ್ರಯಾಸ ಪಡುತ್ತಾನೆ. When you born again, you are born of God. The life of God is working in you. ದೇವರ ಜೀವವು ನಿಮ್ಮಲ್ಲಿ ಕೆಲಸ ಮಾಡುತ್ತಾ ಇದೆ. ದೇವರ ಆತ್ಮನು ನಿಮ್ಮ ಆತ್ಮನು ಒಂದು ಆತ್ಮವಾಗಿದೆ. ಯಾವ ಆತ್ಮನಿಂದ ನಾನು ಹುಟ್ಟಿದ್ದೇನೋ ನನ್ನ ಸಹೋದರನು ಕೂಡ ಅದೇ ಆತ್ಮನಿಂದ ಹುಟ್ಟಿದ್ದಾನೆ. We are one, we are not two. ಒಂದು ವೇಳೆ ನೀನು ವಿಷ ಬೀಜವನ್ನು ಬಿತ್ತಿ ಒಬ್ಬರ ವಿಷಯ ಗೊತ್ತಾಯ್ತು ಅಂತ ಹೇಳಿದ್ರೆ ಸುಮ್ಮನಿರು. ಬೈಬಲ್ ಅಲ್ಲಿ ಒಂದು ವಚನ ಹೇಳ್ತದೆ, ನಾನು ನಿಮಗೆ ತೋರಿಸ್ತೇನೆ. ಜಾನೋಕ್ತಿ, ಐ ವಿಲ್ ಶೋ ಯು. ಇವತ್ತು ಅನೇಕರಿಗೆ ಮನೆಯಲ್ಲಿ ಸಮಸ್ಯೆಗಳು, ಕುಟುಂಬದಲ್ಲಿ ಸಮಸ್ಯೆಗಳು, ದಾಂಪತ್ಯ ಜೀವಿತದಲ್ಲಿ ಸಮಸ್ಯೆಗಳು. ಯಾಕೆ? ವಾಯ್? ಅವರ ನಾಲಿಗೆ ಸರಿ ಇಲ್ಲ. ಅನೇಕ ಕುಟುಂಬಗಳನ್ನು ಒಡೆಯುತ್ತಾರೆ ಮಾತುಗಳಿಂದ. ಅವರಿಗೆ ಗೊತ್ತಾಗುದಿಲ್ಲ ಅವರ ಕುಟುಂಬ ಒಡೆದದ್ದು. ಅನೇಕ ಮದುವೆಗಳನ್ನು ಒಡೆಯುತ್ತಾರೆ, ಅವ್ರಿಗೆ ಗೊತ್ತಾಗುದಿಲ್ಲ ನಾಳೆ ಅವರ ಮದುವೆ ಒಡೆಯುತ್ತದೆ. 17ನೇ ವಚನದಲ್ಲಿ
ಜಾನೋಕ್ತಿ 17ನೇ ಅಧ್ಯಾಯ 9ನೇ ವಚನ. ದೋಷವನ್ನು ಮುಚ್ಚಿಡುವವನು ಪ್ರೇಮವನ್ನು ಸೆಳೆಯುವನು, ಎತ್ತಿ ಆಡುತ್ತಿರುವವನು ಸ್ನೇಹವನ್ನು ಕಳೆದುಕೊಳ್ಳುವನು. ಬೈಬಲ್ ದೋಷವನ್ನು ಮುಚ್ಚಿಡುವುದಂದ್ರೆ ಇನ್ನೊಬ್ಬರ ತಪ್ಪುಗಳು, ಇನ್ನೊಬ್ಬರ ಮಿಸ್ಟೇಕ್ಗಳು ದೇವರು ನಮಗೆ ಕರೀಲಿಲ್ಲ ಎಲ್ಲರಿಗೆ ಪಬ್ಲಿಕ್ ಮಾಡಲಿಕ್ಕೆ, ಎಕ್ಸ್ಪೋಸ್ ಮಾಡಲಿಕ್ಕೆ. ಸತ್ಯವೇದ ಹೇಳ್ತದೆ ದೋಷವನ್ನು ಮುಚ್ಚಿಕೊಳ್ಳುವನು ಅಂದ್ರೆ ನಿನ್ನ ದೋಷ ಅಲ್ಲ, ನಿನ್ನ ದೋಷವನ್ನು ದೇವರಿಗೆ ರಿಪೆಂಟ್ ಆಗು. ಇಲ್ಲಿ ಇನ್ನೊಬ್ಬರ ಬಗ್ಗೆ ಮಾತಾಡುವಂಥದ್ದು. ದೋಷವನ್ನು ಮುಚ್ಚಿಡುವವನು ಪ್ರೇಮವನ್ನು ಸೆಳೆಯುವನು, ಎತ್ತಿ ಆಡುತ್ತಿರುವವನು ಸ್ನೇಹವನ್ನು ಕಳಕೊಳ್ಳುವನು. He lose friendship. ಕೆಲವರು ತಮ್ಮನ್ನು ಪ್ರೊಟೆಕ್ಟ್ ಮಾಡೋದಕ್ಕೋಸ್ಕರ ಇದ್ದವರೆಲ್ಲರೂ ನಂಗ ಮಾಡಿಬಿಡ್ತಾರೆ. ಅವನು ಹಾಗೆ ಮಾಡಿದ, ಅವನು ಹಾಗೆ ಮಾಡಿದೆ ಅಂದ್ರೆ ನನಗಿಂತ ಅವರಿಗಿಂತ ನಾನು ಬೆಟರ್ ಅಂತ ತೋರಿಸ್ಲಿಕ್ಕೆ ತಮ್ಮ ತಪ್ಪುಗಳನ್ನು ಮುಚ್ಚಿಕೊಡೋದಕ್ಕೋಸ್ಕರ ಇನ್ನೊಬ್ಬರ ತಪ್ಪು ಇಲ್ಲ ಅಂತೇಳಿ ಸ್ಟೋರಿ ಕ್ರಿಯೇಟ್ ಮಾಡಿ, ಅವರ ಬಗ್ಗೆ ಸ್ಟೋರಿ ಕ್ರಿಯೇಟ್ ಮಾಡಿ ಬೀಜ ಬಿತ್ತುತ್ತಾರೆ. ವಾಟ್ ಎವರ್ ಯು ಸೋ ಯು ವಿಲ್ ರೀಪ್. ಬೈಬಲ್ ಕೇಡನ್ನು ಬಿತ್ತುವವನು ಕೇಡನ್ನೇ ಕೊಯ್ಯುತ್ತಾನೆ, ಗಾಳಿಯನ್ನು ಬಿತ್ತುವವನು ಬಿರುಗಾಳಿಯನ್ನು ಕೊಯ್ತಾನೆ. ನಿನ್ನ ಕುಟುಂಬದಲ್ಲಿ ಬಿರುಗಾಳಿ, ಮಕ್ಕಳ ಜೀವಿತದಲ್ಲಿ ಬಿರುಗಾಳಿ, ಫೈನಾನ್ಸ್ ನಲ್ಲಿ ಬಿರುಗಾಳಿ, ದಾರಿಯಲ್ಲಿ ಹೋಗುವಾಗ ಬಿರುಗಾಳಿ, ನೇಬರ್ನಿಂದ ಬಿರುಗಾಳಿ, ಡಿಪ್ರೆಷನ್, ಟೆನ್ಷನ್, ವರಿಗಳು. ಯಾಕೆ? ನಾಲೆಗೆ ಸರಿ ಇಲ್ಲ. ಇವತ್ತು ಅವರು born again, they are filled with the power. ಫೇಸ್ಬುಕ್ ಅಲ್ಲಿ ಇನ್ನೊಬ್ಬರ ಸೇವಕರ ಬಗ್ಗೆ ಮಾತಾಡುವಂಥದ್ದು. ಆಲ್ವೇಸ್ ಅ ಕುಕ್ಕೆಡ್ ಮೈಂಡ್. ಯಾವಾಗಲೂ ಇನ್ನೊಬ್ಬರು ನೋಡುವಾಗ ಒಳ್ಳೇದೆಂಬುದು ಅವರಿಗೆ ಬರುವುದೇ ಇಲ್ಲ. ಯಾವಾಗಲೂ ನೋಡುವಾಗ ಅವನು ಸರಿ ಇಲ್ಲ, ಇವನು ಸರಿ ಇಲ್ಲ, ಮತ್ತು ಯಾರು ಸರಿ ಇಲ್ಲ, ಕಡೆಗೆ ದೇವರು ಕೂಡ ಸರಿ ಇಲ್ಲ, ಯಾರು ಸರಿ ಇಲ್ಲ. ಫಸ್ಟ್ ನೀನು ಸರಿ ಇದ್ದರೆ ಇಡೀ ಲೋಕ ಸರಿ ಇರ್ತದೆ. ನೀನು ಸರಿ ಇದ್ದರೆ ನಿನ್ನ ನೇಬರ್ ಸರಿ ಇರ್ತಾರೆ, ನೀನು ಸರಿ ಇದ್ದರೆ ನಿನ್ನ ಹೆಂಡತಿ ಸರಿ ಇರ್ತಾಳೆ, ನೀನು ಸರಿ ಇದ್ದರೆ ನಿನ್ನ ಮಕ್ಕಳು ಸರಿ ಇರ್ತಾರೆ, ನೀನು ಸರಿ ಇದ್ದರೆ ನಿನ್ನ ಸಭೆ ಕೂಡ ಕರೆಕ್ಟ್ ಇರ್ತದೆ. Come on, arise. You are not ordinary. You are called to bless, not curse. You are called to build. ನಾನು ಮದುವೆ ಆಗುವಾಗ ನನ್ನ ಹೆಂಡತಿಗೆ ಹೇಳಿದೆ, ನೋಡು, ಈಗ ನಾವು ಮಿನಿಸ್ಟ್ರಿ ಮಾಡ್ತಾ ಇದ್ದೇವೆ, ಅನೇಕರು ಕೌನ್ಸಿಲಿಂಗ್ ಬರ್ತಾರೆ. ನಿನ್ನ ಮದುವೆಯಲ್ಲಿ ಒಂದು ವೇಳೆ ಯೂನಿಟಿ ಇರಬೇಕು, ನಿನ್ನ ಮದುವೆಯಲ್ಲಿ ಸಮಾಧಾನ ಇರಬೇಕು. ಯು ಮಸ್ಟ್ ಡಿಸೈಡ್ ಒನ್ ಥಿಂಗ್. ಏನಂತ ಹೇಳಿದ್ರೆ, ಅನೇಕರು ಕೌನ್ಸಿಲಿಂಗ್ ಬರುವಾಗ ಒಂದು ಸೈಡ್ ಅದನ್ನು ಕೇಳಿ ಯಾವತ್ತು ಡಿಸಿಷನ್ ಕೊಡಬೇಡ. ಅವ್ರು ನಿನ್ನ ಎಷ್ಟೇ ಕ್ಲೋಸ್ ಫ್ರೆಂಡ್ ಆಗಿರಲಿ ಅಥವಾ ನಿನ್ನ ರಿಲೇಟಿವ್ ಆಗಿರಲಿ, ಒಂದು ಸೈಡ್ ಅದು ಕೇಳಿ ಯಾವತ್ತು ಡಿಸಿಷನ್ ಕೊಡಬೇಡ. God has called to build, not divide. Praise God. ನೀನು ಇನ್ನೊಬ್ಬರ ಮದುವೆಯ ಬಗ್ಗೆ ಎಷ್ಟು ನೀನು ಕೇರ್ ಮಾಡುತ್ತೀಯೋ, ಅವ್ರನ್ನ ಕಟ್ಟಲಿಕ್ಕೆ ನೋಡ್ತೀಯೋ, ಅಷ್ಟು ನಿನ್ನ ಮನೆ ಕಟ್ಟಲ್ಪಡುತ್ತದೆ. Praise God. ಇವತ್ತು ಅನೇಕ ಸೇವಕರ ಮದುವೆಗಳು ಡಿವೈಡ್ ಆಗಿದೆ. ಯಾಕೆ? ಅನೇಕ ಸಂದರ್ಭದಲ್ಲಿ ವಿತೌಟ್ ನಾಲೆಜ್, ಸೀರಿಯಸ್ ಇಲ್ಲದೆ ಅವರು ಕೌನ್ಸಿಲ್ ಮಾಡುತ್ತಾರೆ. ಸೀರಿಯಸ್ ಇಲ್ಲದೆ ಕೌನ್ಸಿಲ್ ಮಾಡ್ತಾರೆ. ಸಡನ್ಲಿ ಏನಾದರೂ ಹೇಳ್ತಾರೆ, ಡಿವೋರ್ಸ್ ಕೊಟ್ಟು ಬೇಡು, ಇಷ್ಟು ಹಣ ಕ್ಲೇಮ್ ಮಾಡುವಂತ. God has not called for that. Whoever you are watching, if you are a believer, servant of God, whoever you are watching, God has called to build, not divide. Praise God. ನೀನು ಏನು ಹೇಗೆ ಡೀಲ್ ಮಾಡ್ತೀಯ ಇನ್ನೊಬ್ಬರನ್ನು, ಅದಕ್ಕೆ ಸಮಯ ಇತರರನ್ನು ನಿನಗೆ ಏನು ಮಾಡಬೇಕೆಂದು ಬಯಸ್ತೀಯೋ ಅದನ್ನೇ ನೀನು ಇತರರಿಗೆ ಮಾಡು. ಸಿಂಪಲ್, ಅದನ್ನೇ ಮಾಡು. ನೀನು ಇತರರಿಗೆ ಏನೆಲ್ಲ ಮಾಡ್ತಾ ಇದೆಯೋ ಅದು ನಿನಗೆ ನೀನು ಮಾಡುವುದು. ಇತರರನ್ನು ನೀನು ಎಷ್ಟು ಕಟ್ಟಲಿಕ್ಕೆ ನೋಡ್ತೀಯ, ನೀನು ಕಟ್ಟಲ್ಪಡುತ್ತೆ, ನೀನು ಬಿಲ್ಡ್ ಆಗುತ್ತೆ. ನಾನೊಂದು ಸ್ಟೋರಿ ಕೇಳಿದೆ.
ಇಬ್ಬರು ಒಳ್ಳೆಯ ಸ್ನೇಹಿತರಿದ್ದರು, ವೆರಿ ಗುಡ್ ಫ್ರೆಂಡ್ಸ್, 10ನೇ ಕ್ಲಾಸ್ನ ತನಕ. ಅವರಿಗೆ ಮನೆಯಲ್ಲಿ ಕೂಡ ಅವರವರ ತಂದೆ ತಾಯಿಗಳ ಪರಿಚಯ ಕೂಡ ಇತ್ತು. ಕಡೆಗೆ ಅವರು ಕ್ರಮೇಣ ಹೈಯರ್ ಎಜುಕೇಶನ್ಗೆ ಡಿವೈಡ್ ಆದರು. ಸುಮಾರೊಂದು 10-15 ವರ್ಷಗಳ ನಂತರ ಪುನಃ ಅವರು ಮೀಟ್ ಆದರು. ಒಬ್ಬ ಫ್ರೆಂಡ್ ಕೇಳಿದ, ನೀನೇನು ಮಾಡ್ತಾ ಇದ್ದೀಯ? ನಾನೀಗ ಡಾಕ್ಟರ್ ಆಗಿದ್ದೇನೆ, ನಾನು ಫ್ಯಾಮಿಲಿ ಫಿಸಿಷಿಯನ್ ಆಗಿದ್ದೇನೆ ಅಂತ ಹೇಳಿದ. ಓಕೆ, ನೀನೇನಾಗಿದ್ಯಾ? ನಾನು ಈಗ ಕಾಂಟ್ರಾಕ್ಟರ್ ಆಗಿದ್ದೇನೆ, ನಾನು ತುಂಬಾ ಮನೆಗಳನ್ನು ಬಿಲ್ಡಿಂಗ್ಗಳನ್ನೆಲ್ಲ ಕಟ್ತಾ ಇದ್ದೇನೆ, ಕಾಂಟ್ರಾಕ್ಟರ್ ಆಗಿದ್ದೇನೆ ಅಂತ ಹೇಳಿದ. ವಾವ್, ವೆರಿ ಗುಡ್. ಡಾಕ್ಟರ್ ಹೇಳಿದ, ನೀನೀಗ ಕಾಂಟ್ರಾಕ್ಟರ್ ಅಲ್ವಾ, ಒಳ್ಳೆ ಮನೆಯೆಲ್ಲ ಕಟ್ತೀಯಲ್ವಾ, ನೀನು ನನಗೊಂದು ಮನೆ ಕಟ್ಟಿ ಕೊಡ್ತೀಯಾ ಅಂತ ಕೇಳಿದ. ಅಫ್ಕೋರ್ಸ್ ನಾವು ಸುಮಾರು 15 ವರ್ಷದ ನಂತರ ನಾವು ಮೀಟ್ ಆಗಿದ್ದೇವೆ, ಅಫ್ಕೋರ್ಸ್ ನಿನಗೆ ನಾನು ಮನೆಯನ್ನು ಕಟ್ಟಿ ಕೊಡ್ತೇನೆ. ಕಾಂಟ್ರಾಕ್ಟರ್ ಹೇಳಿದ, ನೀನು ನನಗೆ ಮನೆಯನ್ನು ಕಟ್ಟಿಕೊಡು, ಆ ಮನೆಗೆ ಎಷ್ಟು ಹಣ ಬೀಳ್ತದೆ ಅದೆಲ್ಲವೂ ನಾನು ಕೊಡ್ತೇನೆ, ಬೇಕಾದ್ರೆ ಅಡ್ವಾನ್ಸ್ ಅರ್ಧ ಹಣವನ್ನು ನಿನಗೆ ಕೊಡ್ತೇನೆ. ನೆಕ್ಸ್ಟ್ ಆ ಮನೆಯನ್ನು ಕಟ್ಟುವಾಗ ನಿನ್ನದೆಂದೇ ಕಟ್ಟಬೇಕು ನೀನು ಅಂತ. ಆಯ್ತು ಅಂತ ಹೇಳಿದೆ, ಅಗ್ರಿಮೆಂಟ್ ಮಾಡಿದ್ರು, ಆಯ್ತು ಅಂತ ಹೇಳಿದ್ರು. ಇವನು ಮನೆ ಕಟ್ಟಿದ, ಎಲ್ಲ 3rd ಕ್ಲಾಸ್ ಸಾಮಾನು, ಗುಜರಿ ಸಾಮಾನು, ಎಲ್ಲ ಬೇಡವಾದ ಎಲ್ಲ ಸಂಗತಿಗಳನ್ನು 50 ಲಕ್ಷದಲ್ಲಿ ಆಗುವಂತ ಮನೆಯನ್ನು ಸುಮಾರು ಅವನು 25-30 ಒಳಗೆ ಫಿನಿಶ್ ಮಾಡಿಬಿಟ್ಟ. ಅದು ಅವನಿಗೆ ಮಾತ್ರ ಗೊತ್ತು, ಅವನು ಹೇಗೆ ಕಟ್ಟಿದಾನಂತ. ಪಾಪ ಇನ್ನೋಸೆಂಟ್ ಡಾಕ್ಟ್ರಿಗೆ ಗೊತ್ತಿಲ್ಲ. ಪೂರ ಎಲ್ಲ ಪೇಂಟಿಂಗ್ ಎಲ್ಲ ಆಯಿತು, ಸೆಲೆಬ್ರೇಷನ್ ಡೇಟ್ ಸ್ಟಾರ್ಟ್ ಆಯಿತು. ಒಂದು ಡೇಟ್ ಇಟ್ಟರು, ಸೆಲೆಬ್ರೇಷನ್ಗೆ ಅನೇಕರನ್ನು ಕರೆದರು. ಸೆಲೆಬ್ರೇಷನ್ ಮಾಡುತ್ತಿರುವಾಗ ಮನೆ ಒಕ್ಕೆಲ್ ಮಾಡುವ ಸಂದರ್ಭದಲ್ಲಿ ಡಾಕ್ಟರ್ ಬಂದ. ಡಾಕ್ಟರ್ ಹೇಳಿದ, ಈ ಮನೆಯನ್ನು ನಾನು ನಿನಗೋಸ್ಕರ ಕಟ್ಟಿದ್ದು. ಯಾಕಂತ ಹೇಳಿದ್ರೆ ನಾನು ಬಡವನಾಗಿದ್ದೆ, ನನ್ನ ಹತ್ರ ಹಣ ಇರಲಿಲ್ಲ. ಆದರೆ ನಿನ್ನ ತಂದೆ ಶ್ರೀಮಂತನಾಗಿದ್ದ. ಅವನು ನನ್ನ ಪರಿಸ್ಥಿತಿಯನ್ನು ನೋಡಿ, ನನ್ನ ಬುದ್ಧಿವಂತಿಕೆಯನ್ನು ನೋಡಿ, ಅವರು ಸೀಕ್ರೆಟ್ ಆಗಿ ಯಾರಿಗೂ ಗೊತ್ತಿಲ್ಲದೆ ನನ್ನ ಎಜುಕೇಶನ್ಗೆ ಅವರು ಹಣ ಕೊಟ್ಟರು. ಬಿಕಾಸ್ ಆಫ್ ಯುವರ್ ಫಾದರ್, ನಿನ್ನ ತಂದೆಯ ನಿಮಿತ್ತವಾಗಿ ಇವತ್ತು ನಾನು ಡಾಕ್ಟರ್ ಆಗಿದ್ದೇನೆ. ಅದಕ್ಕೋಸ್ಕರ ನಿನಗೊಂದು ಸರ್ಪ್ರೈಸ್ ಗಿಫ್ಟ್ ಅನ್ನು ಕೊಡ್ಬೇಕು, ನೀನು ಅವರ ಮಗ ಅಲ್ವಾ. ಅದಕ್ಕೋಸ್ಕರ ನಾನು ಹೇಳಿದೆ, ನನಗೊಂದು ಮನೆಯನ್ನು ಕಟ್ಟು, ಆ ಮನೆಯನ್ನು ನಿನ್ನದಂತೆ ಕಟ್ಟು, ಈ ಮನೆಯನ್ನು ನಿನಗೆ ಸರ್ಪ್ರೈಸ್ ಗಿಫ್ಟ್ ಆಗಿ ಕೊಟ್ಟಿದ್ದೇನೆ. ನೀವೇ ಆಲೋಚನೆ ಮಾಡ್ರಿ ಹೇಗಾಗ್ಬೋದು. ಅವನಿಗೆ ಮಾತ್ರ ಗೊತ್ತು ಈ ಮನೆಯನ್ನು ಹೇಗೆ ಕಟ್ಟಿದಾನಂತ. ಇವನ್ ಡಾಕ್ಟರ್ ಕೂಡ ಗೊತ್ತಿಲ್ಲ, ಅವನಿಗೆ ಮಾತ್ರ ಗೊತ್ತು ಅವನು ಹೇಗೆ ಮನೆಯನ್ನು ಕಟ್ಟಿದಾನಂತ. ಪ್ರಿಯರೇ, ಒಂದು ನೆನಪಿಟ್ಟುಕೊಳ್ಳಿ, ಎವ್ರಿ ಟೈಮ್ ನೀವು ಇತರರಿಗೆ ಏನು ಮಾಡ್ತಾ ಇದ್ದೀರಿ ಅದು ನೀವು ನಿಮಗೆ ಮಾಡುವುದಂತ ಯಾವತ್ತು ಜ್ಞಾಪಕದಲ್ಲಿ ಇಟ್ಕೊಳ್ರಿ. ಅದಕ್ಕೆ ಯೇಸು ಸ್ವಾಮಿ ಹೇಳಿದ, ಇತರರು ನಿಮಗೆ ಏನು ಮಾಡಬೇಕೆಂದು ಬಯಸ್ತೀರೋ ಅದನ್ನೇ ನೀವು ಇತರರಿಗೆ ಮಾಡ್ರಿ. ಎವ್ರಿ ಟೈಮ್ ನಾವು ಅನ್ನಿಸ್ತೇವೆ ಇತರಿಗೆ ಒಳ್ಳೇದು ಮಾಡುದು, ವಿ ಆರ್ ಲೂಸಿಂಗ್ ಸಮಥಿಂಗ್. ನೆವರ್ ಲೂಸ್. ಸಾಧ್ಯವಾದರೆ ನಾವು ಎಲ್ಲರಿಗೂ ಒಳ್ಳೆಯದನ್ನು ಮಾಡೋಣ. ಮನಗುಂದದಿದ್ದರೆ ತಕ್ಕ ಕಾಲದಲ್ಲಿ ನಾವು ಫಲವನ್ನು ಕೊಯ್ಯುತ್ತೇವೆ. ಇನ್ ದ ಡ್ಯೂ ಸೀಸನ್ ಯು ವಿಲ್ ರೀಪ್ ಹಾರ್ವೆಸ್ಟ್. ಇವತ್ತು ಎವ್ರಿ ಟೈಮ್ ಮನುಷ್ಯನು ಸೆಲ್ಫಿಶ್ ನಲ್ಲಿ ಜೀವಿಸ್ತಾನೆ, ಸ್ವಾರ್ಥದಲ್ಲಿ ಜೀವಿಸ್ತಾನೆ. ಯಾಕಂದ್ರೆ ಔಟ್ವರ್ಡ್ ಮ್ಯಾನ್ ಆಲ್ವೇಸ್ ಲಿವಿಂಗ್ ಇನ್ ಸೆಲ್ಫಿಶ್ನೆಸ್, ಬಟ್ ಇನ್ವರ್ಡ್ ಮ್ಯಾನ್ ಲಿವಿಂಗ್ ಇನ್ ಲವ್. ಆತನು ಪ್ರೀತಿಯಲ್ಲಿ ನಡೆಯುತ್ತಾನೆ. ಪ್ರಿಯ, ನೀವೆಲ್ಲಿಂದ ವಾಚ್ ಮಾಡ್ತಾ ಇದ್ದೀರಿ? ನೀವು ಇತರರಿಗೆ ಮಾಡುವಂಥದ್ದು ನೀವು ಕಳಕೊಳ್ಳುವಂಥದ್ದಲ್ಲ. ನೀವು ಇತರರಿಗೆ ಮಾಡುವಂಥದ್ದು, ಒಳ್ಳೆಯದನ್ನು ಮಾಡುವಂಥದ್ದು, ಅದು ನೀವು ಪಡಕೊಳ್ಳುವಂಥದ್ದು, ನಿಮಗೇ ನೀವು ಮಾಡುವಂಥದ್ದು. ನಾನು ನಿಮಗೋಸ್ಕರ ವಚನವನ್ನು ಓದ್ತೇನೆ. ಗಲಾತ್ಯರಿಗೆ 6ನೇ ಅಧ್ಯಾಯ 9ನೇ ವಚನ. 6th chapter 9 verse. ಒಳ್ಳೆಯದನ್ನು ಮಾಡುವುದರಲ್ಲಿ ಬೇಸರಗೊಳ್ಳದೆ ಇರೋಣ. ಇಲ್ಲಿ ಕೇಳ್ರಿ, ಒಳ್ಳೆಯದನ್ನು ಮಾಡುವುದರಲ್ಲಿ ಬೇಸರಗೊಳ್ಳದೆ ಇರೋಣ.
ಬೈಬಲ್ ಹೇಳ್ತದೆ, ನೀನು ಅವನಿಗೋಸ್ಕರ ಮಾಡಿದಲ್ಲ, ನೀನು ದೇವರಿಗೆ ಮಾಡಿದ್ದು. ಅದರಲ್ಲಿ ಬೇಸರಗೊಳ್ಳುವಂಥದ್ದು ಏನಿಲ್ಲ. ನಿನ್ನೂ ದೇವರಿಗೋಸ್ಕರ ಮಾಡಿದ್ರೆ ನಿನ್ನ ಹಾರ್ವೆಸ್ಟ್ ಬಂದೇ ಬರ್ತದೆ. ಇಲ್ಲಿ ಸತ್ಯವೇದ ಹೇಳ್ತದೆ, ಒಳ್ಳೆಯದನ್ನು ಮಾಡುವುದರಲ್ಲಿ ಬೇಸರಗೊಳ್ಳದೆ ಮಾಡಿ ಇರೋಣ. ಯಾಕಂದ್ರೆ ಮನಗುಂದದಿದ್ದರೆ ತಕ್ಕ ಕಾಲದಲ್ಲಿ ಬೆಳೆಯನ್ನು ಕೊಯ್ಯುವೆವು. ಮನಗುಂದದಿದ್ದರೆ, ಡಿಸ್ಕರೇಜ್ ಆಗದಿದ್ದರೆ, ಮೂಮೆಂಟ್ ನೀನು ಇತರರಿಗೆ ಒಳ್ಳೆಯದು ಮಾಡುವಾಗ ನಿನಗೆ ಅಪ್ರಿಸಿಯೇಷನ್ ಬರುವುದಿಲ್ಲ, ಅನೇಕ ಡಿಸ್ಕರೇಜ್ಮೆಂಟ್ಗಳು ಬರ್ಬೋದು. ಯಾಕಂದ್ರೆ ನಾವು ಎರಡು ಲೋಕದಲ್ಲಿ ಜೀವಿಸ್ತಾ ಇದ್ದೇವೆ. ನೀನು ಇತರರಿಗೆ ಒಳ್ಳೆಯದು ಮಾಡುವುದಂತ ಹೇಳಿದ್ರೆ ಯು ಆರ್ ಅ ಥ್ರೆಟ್ ಟು ದ ಡಿಮನ್ಸ್. ಯು ಆರ್ ಫಂಕ್ಷನ್ ಇನ್ ದ ಕಿಂಗ್ಡಮ್. ಯಾವ ಕಿಂಗ್ಡಮ್ ಅಲ್ಲಿ ನೀನು ಹುಟ್ಟಿದ್ಯೋ ಆ ಕಿಂಗ್ಡಮ್ ಅಲ್ಲಿ ನೀನು ಫಂಕ್ಷನ್ ಆಗುತ್ತೆ. ಆ ಕಿಂಗ್ಡಮ್ ಅಲ್ಲಿ ಫಂಕ್ಷನ್ ಆಗುದಂತ ಹೇಳಿದ್ರೆ ಯು ಆರ್ ಕ್ಯಾಪ್ಚರ್ ದ ಟೆರಿಟರಿ ಆಫ್ ದ ಡಿಮನ್ಸ್. ಅವ್ರು ಸುಮ್ಮನೆ ಇರ್ತಾರಾ? ಅವ್ರು ಸುಮ್ಮನೆ ಇರುವುದಿಲ್ಲ. ಹೇಳ್ತಾನೆ, ಅವನು ಯಾಕೆ ಒಳ್ಳೆಯದನ್ನು ಮಾಡ್ತಾನ? ಲಾಭ ಇಲ್ಲದೆ ಮಾಡ್ತಾನ. ಸೈತಾನ್ ಯೋಬನ ಗ್ರಂಥದಲ್ಲಿ ಬರೆದ ಹಾಗೆ ದೇವರು ಕೇಳ್ತಾನೆ, ನನ್ನ ಸೇವಕನಾದ ಯೋಬನ ಮೇಲೆ ಗಮನವಿಟ್ಟಿಯೋ ಅಂತ ಹೇಳ್ತಾನೆ. ಅದೇ ಸೈತಾನ್ ಹೇಳ್ತಾನೆ, ಯೋಬನು ನಿನ್ನ ಮೇಲೆ ಭಯಭಕ್ತಿ ಇಟ್ಟದ್ದು ಲಾಭವಿಲ್ಲದಿಟ್ಟಿದ್ದಾನ. ಯೋಬೆ ಲಾಭದ ಅಂತೆ ಬಲ್ಲೊಡ್ಬು ಪೂಜೆ ತುಳುವಿನಲ್ಲಿ ಒಂದು ಈ ವಚನವನ್ನು ನಾನು ಓದುವಾಗ ಇದನ್ನು ಎಲ್ಲಿಯೋ ಕೇಳಿದೆನಲ್ಲ ನನಗೆ ಬಹಳ ನೆನಪು ಬಂತು. ಫಸ್ಟ್ ಟೈಮ್ ಇದು ಓದುವುದು ನಾನು ಬೈಬಲಲ್ಲಿ. ಎಲ್ಲಿದೆ ಅದು? ಯೋಬನ ಗ್ರಂಥದಲ್ಲಿದೆ. ಇದನ್ನು ನಾನು ಓದುವಾಗ ಬಹಳ ಥಿಂಕ್ ಮಾಡಿದೆ, ಎಲ್ಲಿ ಕೇಳಿದೆ ನಾನು ಇದನ್ನು ಅಂತ. ನಾನು ಓದ್ತೇನೆ ನಿಮಗೋಸ್ಕರ. 1ನೇ ಅಧ್ಯಾಯ 6ನೇ ವಚನ. ಯೋಬ, ಒಂದಾನೊಂದು ದಿನ ದೇವದೂತರು ಯೆಹೋವನ ಸನ್ನಿಧಿಯಲ್ಲಿ ಕಾಣಿಸಿಕೊಳ್ಳುವುದಕ್ಕೆ ಬರಲಾಗಿ ಸೈತಾನ್ ಎಂಬ ಆಪಾದಕ ದೂತನು ಅವರ ಜೊತೆಯಲ್ಲಿ ಬಂದನು. ಒಟ್ಟಿಗೆ ಬಂದ, ಅವರೊಟ್ಟಿಗೆ ಸೇಮ್ ಗುಂಪು, ಜೊತೆಯಲ್ಲಿ ಬಂದನು. ಯೆಹೋವನು ಸೈತಾನನ್ನು ಎಲ್ಲಿಂದ ಬಂದಿ? ನಮ್ಮ ಲೆಕ್ಕದಲ್ಲಿ ಫಸ್ಟ್ ಕೇಳಬೇಕಿತ್ತು ಯಾರಿಗೆ? ದೇವದೂತರಿಗೆ. ಎಲ್ಲಿಂದ ಬಂದಿರಿ ಅಂತ ಫಸ್ಟ್ ಕೇಳಿದೆ ಇವರ ಹತ್ರ, ಫಸ್ಟ್ ಮಾತಾಡಿದ ಇವರ ಹತ್ರ. ಎಲ್ಲಿಂದ ಬಂದಿ? ಸೈತಾನು ಎಲ್ಲಿಂದ ಬಂದಿ ಎಂದು ಕೇಳಲು ಸೈತಾನು ಯೆಹೋವನಿಗೆ, ಭೂಲೋಕದಲ್ಲೆಲ್ಲ ಸಂಚರಿಸಿ ಅಲ್ಲಲ್ಲಿ ತಿರುಗುತ್ತಾ ಇದ್ದು ಬಂದೆನು. 3 ಸಂಗತಿ. ಅಲ್ಲಲ್ಲಿ ತಿರುಗುತ್ತಾ ಇದ್ದು ಬಂದೆನು. ಭೂಲೋಕದಲ್ಲೆಲ್ಲ ತಿರುಗಿ ಅಲ್ಲಲ್ಲಿ ಇದ್ದದ್ದು ಯಾಕೆ? ಮಾಮಿಗೆ ಮತ್ತು ಸೊಸೆಗೆ ಡಿವೈಡ್ ಮಾಡಲಿಕ್ಕೆ, ಗಂಡನಿಗೆ ಮತ್ತು ಹೆಂಡತಿಗೆ ಡಿವೈಡ್ ಮಾಡಲಿಕ್ಕೆ ಅಲ್ಲಲ್ಲಿ ಇದ್ದು ಅವರ ಮಧ್ಯದಲ್ಲಿ ವಿಷ ಬೀಜ ಬಿತ್ತಿ ಯಾರು ವೀಕ್ ಇದ್ದಾರೆ ಅವರ ತಲೆಯನ್ನು ಹಿಡಿದು ವಟ 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 ಮಾತಾಡುವ ಹಾಗೆ ಮಾಡಿ ನಾನು ಬಂದೇನು, ನನ್ನ ಕೆಲಸ ಮಾಡಿ ಮುಗಿಯಿತು. ಅವನಿಗೆ ಯಾವ ವೀಸಾ ಬೇಡ, ಅವನೆಲ್ಲ ಕಡೆಯಲ್ಲಿದ್ದಾನೆ. ಒಮ್ಮೆ ಒಂದು ಅಮೆರಿಕದಿಂದ ನನಗೆ ಕಾಲ್ ಬಂತು. ಮಾರ್ನಿಂಗ್ 4 ಗಂಟೆಗೆ ನಾನು ಸಂಡೇ ಮಾರ್ನಿಂಗ್ ಎದ್ದು ಅನ್ಯ ಭಾಷೆಯಲ್ಲಿ ಮಾತಾಡಿದೆ. ಐ ವಾಸ್ ಪ್ರೇಯಿಂಗ್ ಅಂಡ್ ವರ್ಷಿಪಿಂಗ್ ಗಾಡ್. ಸಡನ್ಲಿ ನಾನು ಫೋನ್ ಎತ್ತುವುದಿಲ್ಲ ಯಾರದ್ದು. 4 ಗಂಟೆಗೆ ಒಂದು ಫೋನ್ ಬರ್ತಾ ಇದೆ USA ಇಂದ. ಯಾರದಪ್ಪ ಇದು ಅಂತ ನೋಡುವಾಗ ಒಬ್ಬರದ್ದು ಬಂತು. ಫಸ್ಟ್ ಅವರು ಕೂಗಿದ್ರು, ಯಾಕಂದ್ರೆ ನನ್ನ ಪರಿಚಯ ಚಿಕ್ಕಂದಿನಿಂದ ಅವರಿಗೆ. ಅವ್ರು ನನ್ನ ಡೈರೆಕ್ಟ್ ರೋಷನ್ ಅಂತ ಕೇಳಿದ್ರು. ನನಗೆ ಏನಾಯ್ತು, ಯಾಕೆ ಕೂಗ್ತಾ ಇದ್ದೀರಿ? ರೋಷನ್, ಎಷ್ಟು ದುಃಖಗಳು ವೇದನೆಗಳು ನನ್ನ ಜೀವಿತದಲ್ಲಿ. 20 ವರ್ಷಗಳ ಹಿಂದೆ ನಾನು ಯೇಸುವನ್ನು ಅಂಗೀಕಾರ ಮಾಡಿದೆ. ನಾನು ಹೊಸದಾಗಿ ಹುಟ್ಟಿದೆ. ನಾನು ಮತ್ತು ನನ್ನ ಹೆಂಡತಿ ನಾವು ಸ್ವರ್ಗ ಅಂತ ಹೇಳಿ ಅಮೆರಿಕಗೆ ಹೋದೆವು. ಅಮೆರಿಕಗೆ ಬಂದ ದಿವಸದಿಂದ ಕಷ್ಟ ತಪ್ಪಿದ್ದಿಲ್ಲ. ನಾನು ಹೇಳಿದೆ, ಸೈತಾನಿಗೆ ಅಮೆರಿಕದ ವೀಸಾ ಬೇಡ ಅಂತ ಹೇಳಿದೆ. ಅಷ್ಟು ಹೇಳಿದೆ ಜೋರ್ ನೆಗಡಿದ್ರು. ಸುಮಾರು ಒಂದು 5 ನಿಮಿಷ ನೆಗಡಿದ್ರು. ಏನಾಯ್ತು ಅಂತ ಕೇಳಿದೆ. ಏನಿಲ್ಲ, ಮೊನ್ನೆ ಒಬ್ಬ ಕೇರಳದ ಸೇವಕರಿಗೆ ಅದೇ ರೀತಿ ನಾನು ಫೋನ್ ಮಾಡಿದ್ದೆ. ಅವರು ಕೂಡ ಅದೇ ಹೇಳಿದ್ರು, ಸೈತಾನಿಗೆ ವೀಸಾ ಬೇಡ ಅಂತ. ಸೈತಾನು ತಡೆಯಾಗಿ ನಿಲ್ಲುವಂಥದ್ದು ಒಂದೇ ಒಂದು ಸಂಗತಿಯಲ್ಲಿ, ವರ್ಡ್, ದೇವರ ವಾಕ್ಯ. ಆತನು ಯೇಸುಸ್ವಾಮಿ ಒಂದು ಪ್ರಾರ್ಥನೆ ಮಾಡಿದ, ತಂದೆ, ನಾನು ಲೋಕದವನಲ್ಲದೆ ಇರುವ ಪ್ರಕಾರ ಇವರು ಕೂಡ ಲೋಕದವರಲ್ಲ. ಲೋಕದಿಂದ ಇವರನ್ನು ತೆಗೆಯಬೇಕೆಂದು ನಾನು ಪ್ರಾರ್ಥನೆ ಮಾಡುವುದಿಲ್ಲ, ಕೆಡುಕನಿಂದ ತಪ್ಪಿಸಿ ಕಾಪಾಡಬೇಕೆಂದು ಪ್ರಾರ್ಥಿಸ್ತೇನೆ.
ಕೆಡುಕ ಲೋಕದಲ್ಲಿದ್ದಾನೆ, ಆದರೆ ನಿನ್ನ ವಾಕ್ಯವನ್ನು ನಾನು ಇವರಿಗೆ ಕೊಟ್ಟಿದ್ದೇನೆ. ಹೇಗೆ ತಮ್ಮನ್ನು ಪ್ರೊಟೆಕ್ಟ್ ಮಾಡುತ್ತಾನೆ ಮಾಡಲಿ. ಪ್ರಿಯರೇ, ಪ್ರೊಟೆಕ್ಷನ್ ಇರುವುದು ದೇವರ ವಾಕ್ಯದಲ್ಲಿ, ಯಾವ ಕಂಟ್ರಿಯಲ್ಲಿ ಅಲ್ಲ. ಯಾವ ಕಂಟ್ರಿಯಲ್ಲಿ ನನಗೆ ಪ್ರೊಟೆಕ್ಷನ್ ಇದೆ, ಯಾವ ಪ್ಲೇಸ್ ಅಲ್ಲಿ ಪ್ರೊಟೆಕ್ಷನ್ ಇದ್ದಾರೆ, ಯು ಆರ್ ರಾಂಗ್. ಪ್ರೊಟೆಕ್ಷನ್ ಇರುವುದು ದೇವರ ವಾಕ್ಯದಲ್ಲಿ. when you born of God, one who is in you is greater than one who is in the world. ನಿನ್ನ ಪ್ರೊಟೆಕ್ಷನ್ ದೇವರು ನಿನ್ನ ಒಳಗೆ ಇಟ್ಟಿದ್ದಾನೆ. ಇಲ್ಲಿ ನಾವು ನೋಡ್ತೇವೆ, ಸೈತಾನಿಗೆ ಎಲ್ಲಿಂದ ಬಂದಿ? ಭೂಲೋಕದೆಲ್ಲ ತಿರುಗಿ ಅಲ್ಲಲ್ಲಿ ಇದ್ದುಕೊಂಡು ನಾನು ಬಂದೇನು. ನೆಕ್ಸ್ಟ್ ಹೇಳ್ತದೆ, ಸಂಚರಿಸ್ತಾ ಅಲ್ಲಲ್ಲಿ ತಿರುಗುತ್ತಾ ಇದ್ದು ಬಂದೆನು ಎಂದು ಕೇಳಿದನು. ಆಗ ಯೆಹೋವನು, ನನ್ನ ದಾಸನಾದ ಯೋಬನ ಮೇಲೆ ಗಮನವಿಟ್ಟಿಯಾ? ಅವನು ದೇವರಲ್ಲಿ ಭಯಭಕ್ತಿ ಉಳ್ಳವನು, ಕೆಟ್ಟದನ್ನು ನಿರಾಕರಿಸ್ತಾ ನಿರ್ದೋಷಿಯು ಯಥಾರ್ಥ ಚಿತ್ತನೂ ಆಗಿದ್ದಾನೆ. ಅವನಿಗೆ ಸಮಾನನು ಭೂಲೋಕದಲ್ಲಿ ಎಲ್ಲಿಯೂ ಸಿಕ್ಕುವುದಿಲ್ಲ ಎಂದು ಸೈತಾನಿಗೆ ಹೇಳಿದನು. ಅದಕ್ಕೆ ಸೈತಾನು, ಯೋಬನು ದೇವರಲ್ಲಿ ಭಯಭಕ್ತಿಯನ್ನು ಲಾಭವಿಲ್ಲದಿಟ್ಟಿದ್ದಾನು. ಫಸ್ಟ್ ವರ್ಡ್ ಇದನ್ನು ಓದುವಾಗ ನಾನು ಎಲ್ಲಿಯೋ ಕೇಳಿದ್ದೇನೆ. ಈ ವರ್ಡ್ ನೆನಪು ಮಾಡಿದೆ. ನಾನು ಚಿಕ್ಕವನಾಗಿದ್ದೆ, ನಾನು ಸಣ್ಣವನು. ನಾವು ಬಡತನದಲ್ಲಿ ಇದ್ದೆವು. ನಮ್ಮ ಮನೆ ಹುಲ್ಲಿನ ಮನೆ. ನಮ್ಮ ಮನೆ ಮತ್ತು ನಮ್ಮ ಅಂಕಲ್ನ ಮನೆ ತಾಗಿರುವಂಥದ್ದು. ಒಂದು ವೇಳೆ ಅಲ್ಲಿ ಬೆಂಕಿ ಕೊಟ್ಟರೆ ನಮ್ಮ ಮನೆಗೆ ಬೆಂಕಿ ಬರ್ತದೆ. ಒಂದು ವೇಳೆ ಅವರು ಯಾವಾಗಲೂ ನಮಗೆ ಹೆದರಿಸುವುದು, ನಾನು ನನ್ನ ಮನೆಗೆ ಬೆಂಕಿ ಕೊಡ್ತೇನೆ ಅಂತ. ನಾವು ಹೇಳುವಂಥದ್ದು, ಅಂಕಲ್ ನೀವು ನಿಮ್ಮ ಮನೆಗೆ ಬೆಂಕಿ ಕೊಡಬೇಡಿ ಅಂತ. ಯಾಕೆ ಹೇಳುವಂಥದ್ದು? ಅವರನ್ನು ತಡೆಯುವುದು. ಅವರ ಮನೆಗೆ ಬೆಂಕಿ ಕೊಟ್ಟರೆ ನಮ್ಮ ಮನೆಗೆ ಬರ್ತದೆ. ನಮಗೆ ಒಂದು ರೀತಿಯ ಭಯ. ಅವರು ಕುಡಿದು ಬಂದು ಬೊಬ್ಬೆ ಹಾಕುವುದು, ಏನೇನೋ ಡಯಲಾಗ್ ಬಿಡುವುದು. ಅವರಂದ್ರೆ ಶಿಪ್ ಅಲ್ಲಿದ್ದರು. ಅವರೆಲ್ಲ ಲೋಕದ ದುರ್ಭಾಷೆಗಳನ್ನು ಕ್ಯಾಚ್ ಮಾಡಿ ಇಲ್ಲಿ ಬಂದಿದ್ರು. ನಾನು ಸಣ್ಣವನಾಗಿರುವಾಗ ಅವರ ಬಾಯಲ್ಲಿ ಬರುವ ಎಲ್ಲ ದುರ್ಭಾಷೆಗಳನ್ನು ನಾನು ಕೇಳಿದ್ದೇನೆ. ಕೇಳದ ಭಾಷೆ ಒಂದು ಕೂಡ ಇಲ್ಲ. ಯಾಕಂದ್ರೆ ಅವರೆಲ್ಲ ಇಡೀ ವರ್ಲ್ಡಿಗೆ ಹೋಗಿ, ಶಿಪ್ಪಲ್ಲಿ ಹೋಗಿ ದುರ್ಭಾಷೆಗಳನ್ನು ಪಿಕ್ ಮಾಡಿ ಮನೆಯಲ್ಲಿ ಬಿಡ್ತಾ ಇದ್ರು. ಅನ್ಯ ಭಾಷೆ ಮಾತಾಡಿದ ಹಾಗೆ, ಮನೆಗೆ ಪೇಂಟ್ ಕೊಟ್ಟ ಹಾಗೆ ದುರ್ಭಾಷೆ ಮಾತಾಡ್ತಿದ್ದರು. ನನ್ನ ಒಂದು ದಿನ ತಂದೆ ಏನು ಮಾಡಿದ್ರು ಅಂತ ಹೇಳಿದ್ರೆ, ಅವರ ಕಸಿನ್ ಬ್ರದರ್ ಅನ್ನು ಮನೆಯಿಂದ ಹೊರಗೆ ಹಾಕಿದ್ರು. ಅವ್ರು ಹೇಳಿದ್ರು, ನೀನು ಎಲ್ಲೆಲ್ಲಿ ಊರು ತಿರುಗಬೇಡ, ನಮ್ಮ ಮನೆಯಲ್ಲಿ ನಿಲ್ಲು ಅಂತ ಹೇಳಿದ್ರು. ಆಗ ಅವ್ರು ಹೇಳ್ತಾ ಇದ್ದಾರೆ, ಅವನು ಅವನ ತಮ್ಮನನ್ನು ಇಟ್ಟಿದ್ದಾನೆ, ಲಾಭವಿಲ್ಲದೆ ಇಟ್ಟಿದ್ದಾನ ಅಂತ. ಯಾವಾಗಲೂ ಹೇಳುದು, ಲಾಭವಿಲ್ಲದೆ ಇಟ್ಟಿದ್ದಾನ ಅಂತ. ನೆಕ್ಸ್ಟ್ ನನಗೆ ಯೋಬನ ಗ್ರಂಥದಲ್ಲಿ ಓದುವಾಗ ಗೊತ್ತಾಯಿತು, ಇವನು ಪ್ರೇರೇಪಣೆಯಿಂದ ಅವರು ಮಾತಾಡ್ತಾ ಇದ್ದವರಂತ. ಸೈತಾನನ ಡಯಲಾಗ್ ಅವರ ಬಾಯಲ್ಲಿ, ಅವ್ರಿಗೆ ಗೊತ್ತಿಲ್ಲ. ಅದಕ್ಕೋಸ್ಕರ ನೀವು ಇತರರಿಗೆ ಒಳ್ಳೆಯದನ್ನು ಮಾಡುತ್ತಿರುವಾಗ ಸೈತಾನ ಸುಮ್ಮನೆ ಕೂತ್ಕೊಳ್ಳುವುದಿಲ್ಲ. ಅವನು ಏನೇನೋ ಕಮೆಂಟ್ಸ್ ಬಿಡ್ತಾನೆ. ಕೆಲವರು ಸೈತಾನ ಬಾಯಿಗಳಾಗಿ ಕಮೆಂಟ್ಸ್ ಬಿಡುವವರಿದ್ದಾರೆ. ಗೊತ್ತಾಗ್ತದೆ, ನಾನು ಕಮೆಂಟ್ಸ್ ನೋಡುವುದಿಲ್ಲ, ಇವರ ಹಿಂದೆ ಅವನು ಅಂಕಲ್ ಮಾಮ ಕೆಲಸ ಮಾಡ್ತಾ ಇದ್ದಾನೆ. ಅವರ ದೇವರ ಮಕ್ಕಳಾಗಿ ಜೀವಿಸಿರಿ. ಅದಕ್ಕೆ ಬರುತ್ತೆ, ಸಮಾಧಾನ ಪಡಿಸುವವರು ಧನ್ಯರು, ಇವರು ಸೈತಾನ ಮಕ್ಕಳಲ್ಲ, ದೇವರ ಮಕ್ಕಳೆನಿಸಿಕೊಳ್ಳುವರು. ಪ್ರೈಸ್ ಗಾಡ್. ನಿಮ್ಮ ಮಾತುಗಳಲ್ಲಿ ಗೊತ್ತಾಗ್ತದೆ ನೀವು ಯಾರ ಮಕ್ಕಳು ಅಂತ. ನಿಮ್ಮ ನುಡಿಗಳಲ್ಲಿ ಗೊತ್ತಾಗ್ತದೆ ನೀವು ಯಾರ ಮಕ್ಕಳು ಅಂತ. ಎಲ್ಲಿಂದ ಇನ್ಸ್ಪೈರ್ ಆಗಿ ನೀವು ಮಾತಾಡ್ತಾ ಇದ್ದೀರಿ, ಎಲ್ಲಿಂದ ಪ್ರೇರೇಪಿಸಲ್ಪಟ್ಟವರಾಗಿ ನೀವು ಮಾತಾಡ್ತಾ ಇದ್ದೀರಿ ಗೊತ್ತಾಗ್ತದೆ. ಅದಕ್ಕೋಸ್ಕರ ಗಲಿಬಿಲಿಗೊಳ್ಬೇಡ್ರಿ. ನಾನು ನಿಮ್ಗೆ ಎನ್ಕರೇಜ್ ಮಾಡ್ತೇನೆ, ಯು ಆರ್ ದ ಚಿಲ್ಡ್ರನ್ ಆಫ್ ಗಾಡ್. ಇತರರಿಗೆ ಒಳ್ಳೆಯದನ್ನು ಮಾಡುವುದರಲ್ಲಿ ಬೇಸರಗೊಳ್ಬೇಡ್ರಿ. ಮನಗುಂದದಿದ್ದರೆ ತಕ್ಕ ಕಾಲದಲ್ಲಿ ಇನ್ ದ ಡ್ಯೂ ಸೀಸನ್ ನೀವು ರಿವಾರ್ಡ್ ಅನ್ನು ಹೊಂದುತ್ತೀರಿ.